ಎಲ್ಲರಿಗೂ ನಮಸ್ಕಾರ. ಮರೆಯಾದ ಶತಮಾನದ ಸಂತ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರನ್ನು ಸ್ಮರಿಸುವ, ಅವರಿಗೆ ನಮ್ಮ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಈ ನುಡಿ ನಮನ ಕಾರ್ಯಕ್ರಮವನ್ನು ಬಸವ ಸೆಂಟರ್ ಆಫ್ ನಾರ್ತ್ ಅಮೆರಿಕಾ ಇಂದು ಹಮ್ಮಿಕೊಂಡಿದೆ. ಝೂಮ್ ಮೂಲಕ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನೇಕ ಗಣ್ಯರು ಆಗಮಿಸಿದ್ದಾರೆ. ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ತಮ್ಮ ನಮನವನ್ನ ಸಲ್ಲಿಸಲಿದ್ದಾರೆ. ಅವರ ಬಗೆಗೆ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಳ್ಳಲಿದ್ದಾರೆ. ವಿಜಯಪುರದ ಜ್ಞಾನ ಯೋಗಾಶ್ರಮದ ಅಧ್ಯಕ್ಷರಾದಂತಹ ಶ್ರೀ ಬಸವಲಿಂಗ ಸ್ವಾಮೀಜಿಯವರು, ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು, ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಹರ್ಷಾನಂದ ಸ್ವಾಮೀಜಿಯವರು ಹಾಗೂ ಶ್ರೀ ಕೈವಲ್ಯಾನಂದ ಸ್ವಾಮೀಜಿಯವರು, KSHTC ಕರ್ನಾಟಕ ಸರ್ಕಾರ ಇದರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂತಹ ಶ್ರೀ DP ಪ್ರಕಾಶ್ ಅವರು ಇಂದಿನ ಕಾರ್ಯಕ್ರಮದಲ್ಲಿ ತಮ್ಮ ನುಡಿ ನಮನಗಳನ್ನ ಅರ್ಪಿಸಲಿದ್ದಾರೆ. ಅವರೆಲ್ಲರಿಗೂ ಆದರದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಶ್ರೋತೃಗಳಾಗಿ ಭಾಗವಹಿಸುತ್ತಿರುವ ನಿಮ್ಮೆಲ್ಲರಿಗೂ ನಲ್ಮೆಯ ಸ್ವಾಗತ. ಈ ಕಾರ್ಯಕ್ರಮ basavacenter.com ವೆಬ್ಸೈಟ್ನಲ್ಲಿ ಹಾಗೂ ಯೂಟ್ಯೂಬ್ ಲೈವ್ನಲ್ಲಿ ಬಿತ್ತರಗೊಳ್ತಾ ಇದೆ. ಅಲ್ಲಿಯ ವೀಕ್ಷಕರೆಲ್ಲರಿಗೂ ಸಹ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನ ನಾನು ಡಾಕ್ಟರ್ ರಶ್ಮಿ ಮಂಜುನಾಥ, ಕೊವೆಂಟ್ರಿ, ಯುನೈಟೆಡ್ ಕಿಂಗ್ಡಮ್ ಇಂದ ಬಸವ ಸೆಂಟರ್ ಆಫ್ ನಾರ್ತ್ ಅಮೆರಿಕಾ ಪರವಾಗಿ ಕೋರಲು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಸ್ಥೂಲ ಪರಿಚಯವನ್ನ ಮಾಡಲು ಇಚ್ಛಿಸ್ತೇನೆ. ಶ್ರೇಷ್ಠ ದಾರ್ಶನಿಕ, ಸರಳ ಸಜ್ಜನಿಕೆಯ ನಡೆಯುಳ್ಳ, ಶುಭ್ರತೆಯ ಬದುಕನ್ನು ತಮ್ಮಲ್ಲಿ ಅಳವಡಿಸಿಕೊಂಡ ವಿಶೇಷ ಆಧ್ಯಾತ್ಮಿಕ ವ್ಯಕ್ತಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು. ಇಂತಹ ಸಂತನನ್ನು ಹಿಂದೆಯೂ ಕಂಡಿಲ್ಲ, ಮುಂದೆಯೂ ನೋಡಲು ಅಸಾಧ್ಯವೋ ಏನೋ. ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನ ಅನುಸರಿಸಿಕೊಂಡು ಬದುಕಿದ ಶರಣರಿವರು. ಜಾತಿ, ಧರ್ಮ, ಬಡವ ಶ್ರೀಮಂತರನ್ನದೇ ಎಲ್ಲರನ್ನೂ ಆದರಿಸಿ ಮಾತನಾಡುವ, ಪ್ರೀತಿಸುವ ಸ್ವಭಾವ ಅವರಲ್ಲಿ ಬೇರೂರಿತ್ತು. ನಿಸರ್ಗ ಪ್ರೇಮಿಗಳು, ಸಕಲ ಸಾಕಾರ ಮೂರ್ತಿ ಸಿದ್ದೇಶ್ವರ ಸ್ವಾಮಿಗಳಾಗಿದ್ದರು. ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಉತ್ತರ ಕರ್ನಾಟಕದ ಬಿಜ್ಜರಿಗಿಯ ಗ್ರಾಮದಲ್ಲಿ ಜನಿಸಿ ತಮ್ಮ 4ನೆಯ ತರಗತಿಯ ಅಧ್ಯಯನದ ನಂತರ ಜ್ಞಾನ ಯೋಗಾಶ್ರಮದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳ ಬಳಿ ಬಂದು ನೆಲೆಸಿದ್ರು. ತಮ್ಮ ಮುಂದಿನ ಅಧ್ಯಯನವನ್ನು ಜ್ಞಾನ ಯೋಗಾಶ್ರಮದಲ್ಲಿ ಮುಂದುವರಿಸಿಕೊಂಡು ತಮ್ಮ 19ನೆಯ ವಯಸ್ಸಿನಲ್ಲಿಯೇ ತತ್ವ ಶಿರೋಮಣಿ ಎಂಬ ಪುಸ್ತಕವನ್ನ ಬರೆದ್ರು. ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಗಳಿಸಿದ್ರು. ಎಂದಿಗೂ ಯಾರಿಂದಲೂ ಯಾವುದನ್ನು ಅಪೇಕ್ಷಿಸದೆ ಸಮಾಜದ ಹಿತಕ್ಕಾಗಿ ಮತ್ತು ಬಡವರ, ಅನಾಥರ ಶ್ರೇಯಸ್ಸಿಗಾಗಿ ಜ್ಞಾನ ದಾಸೋಹ, ಅನ್ನದಾಸೋಹ ನಡೆಸಿಕೊಂಡು ಬಂದವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು. ತಮ್ಮ ಕೊನೆಯ ಪಯಣದಲ್ಲೂ ಸಹ ಸರಳ ಸೂತ್ರಗಳನ್ನ ತಿಳಿಸಿದವರು. ತಮ್ಮ ಯಾವುದೇ ಮೂರ್ತಿ ಸ್ಥಾಪನೆಯಾಗಬಾರದು, ನಾನು ನನ್ನ ಭಕ್ತರ ಮನದಲ್ಲಿ ಸ್ಥಾಪಿತನಿರಬೇಕು, ಯಾವುದೇ ಬಾಹ್ಯ ಆಡಂಬರ ಬೇಕಾಗಿಲ್ಲವೆಂಬುದು ಅವರ ಆಶಯವಾಗಿತ್ತು. Siddeshwar Swamiji is indeed a very rare and unique saint. His Holiness was born in a small village, Bijjarigi, in Vijayapura district. At a very young age of 14, Swamiji got his spiritual calling and soon came under the discipleship of His Holiness Sri Mallikarjuna Swamiji. While staying with the Guru itself, he completed all his education. Being soft-spoken and having a simple appearance, Swamiji was very unassuming. Divinity and divine wisdom kept flowing incessantly in all of his words and more so in his living. Like his spiritual master, Swamiji's mission was also to spread divine wisdom among sadhakas and all people alike. For more than 5 decades, he had been carrying on this mission with a singular mind. Jnana Yogi Sri Siddeshwar Swamiji had been giving pravachanas in Kannada, English, and Marathi for more than 50 years. A good number of these pravachanas have been made into books. Being widely traveled both in India and across the world, Swamiji had a very wide knowledge of spiritual traditions from many parts of the country and the world.
He was known for his uncanny ability to present the most complex philosophical matters in the simplest of language that can be understood by all. Continuing the tradition of his guru, Swamiji traveled to various villages and towns across Karnataka and Maharashtra, and even to other countries in order to share the divine knowledge with one and all. In the last few decades, Swamiji had written several books on Upanishads, Gita, Sharana philosophy, and general spirituality. Some of his major works are Siddhanta Shikhamani, Allama Prabhu's Vachana Nirvachana, Bhagavad Chintana. He has also written the following books in English: God, World and Soul, Patanjali Yoga Sutras, Narada Bhakti Sutra, and Shiva Sutra. Allama Prabhudevara Vachana Nirvachana, the commentary on Allama Prabhu's Shatsthala Vachana, is now being translated into English and will be released shortly. Swamiji was very compassionate, lived a simple and humble life. He had practiced his teachings to the core in actions. We are very fortunate that we lived during his time. Swamiji left to heavenly abode on January 2nd, 2023 at the age of 82. In order to pay rich tribute to His Holiness and to celebrate his life, we have organized this event. We would like to begin this program by prayer by the devotees at Jnana Yogashrama. ಈಗ ಜ್ಞಾನ ಯೋಗಾಶ್ರಮದ ಭಕ್ತರಿಂದ ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ.
ಜ್ಞಾನ ಯೋಗಾಶ್ರಮದ ಭಕ್ತರಿಗೆ ವಂದನೆಯನ್ನ ಸಲ್ಲಿಸ್ತಾ ಈಗ ಸ್ವಾಗತ ಭಾಷಣವನ್ನ ನೀಡಲು ಬಸವ ಸೆಂಟರ್ ಆಫ್ ನಾರ್ತ್ ಅಮೆರಿಕಾದ ಅಧ್ಯಕ್ಷರಾದಂತಹ ಶ್ರೀಶೈಲ್ ಹಾದಿಮನಿ ಅವರನ್ನ ಆಹ್ವಾನ ಮಾಡ್ತೀನಿ. ಶ್ರೀಶೈಲ್ ಹಾದಿಮನಿ ಅವರು. ಸರ್ವರಿಗೂ ಶರಣಾರ್ಥಿಗಳು. ಆನ್ ಬಿಹಾಫ್ ಆಫ್ ಬಸವ ಸೆಂಟರ್ ಆಫ್ ನಾರ್ತ್ ಅಮೆರಿಕಾ and on behalf of all the followers of Guru Siddeshwar Swamiji, I would like to invite you all for this event to pay our respects to His Holiness Sri Siddeshwar Swamiji. ಶತಮಾನದ ಸಂತ ಜ್ಞಾನ ಯೋಗಿ ತಮ್ಮ ಆಚಾರ ವಿಚಾರ ಮತ್ತು ನಡೆ ನುಡಿಗಳನ್ನು ಒಂದಾಗಿಸಿ ತಮ್ಮ ಜೀವನದುದ್ದಕ್ಕೂ ಜ್ಞಾನದ ಮಾರ್ಗ ಹಾಗೂ ಸನ್ಮಾರ್ಗವನ್ನು ತೋರುತ್ತಾ ಬಂದವರು. ಅಂತ ಮಹಾತ್ಮರು ಇಂದು ನಮ್ಮನ್ನಗಲಿ ಭೌತಿಕವಾಗಿ ನಮ್ಮನ್ನು ಅಗಲಿದ್ದಾರೆ. ಆದರೆ ಬಸವಣ್ಣನವರು ಹೇಳುವಂತೆ, ಎನಗೆ ಜನನವಾಯಿತೆಂಬರು ಎನಗೆ ಜನನವಿಲ್ಲವಯ್ಯ, ಎನಗೆ ಮರಣವಾಯಿತೆಂಬರು ಎನಗೆ ಮರಣವಿಲ್ಲವಯ್ಯ, ಎನಗೆ ಜನನವಾದರೆ ತಮ್ಮ ಪಾದೋದಕ ಪ್ರಸಾದ ಕೊಂಬೆನಯ್ಯ, ಮರಣವಾದಡೆ ತಮ್ಮ ಶ್ರೀಚರಣ ಸೇರುವೆ. ಭಾವನ್ನದ ವೃಕ್ಷ ಊರಲ್ಲಿದ್ದರೇನು ಅಡವಿಯಲ್ಲಿದ್ದರೇನು ಪರಿಮಳ ಒಂದೇ ಎಂಬಂತೆ ಹೇಗೆ ಒಂದು ಶ್ರೀಗಂಧದ ಮರ ಊರಲ್ಲಿದ್ರೂ ಸುಗಂಧವನ್ನು ಕೊಡುತ್ತೆ, ಅಡವಿಯಲ್ಲಿದ್ರೂ ಸುಗಂಧ ಕೊಡುತ್ತೆ, ಅದೇ ರೀತಿ ಪರಮ ಪೂಜ್ಯರು ಭೌತಿಕವಾಗಿ ನಮ್ಮಲ್ಲಿ ಅಗಲಿ ಅಂದರೂ ಕೂಡ ಅವರು ಸೂಸಿದಂತಹ ಜ್ಞಾನದ ಪರಿಮಳ, ಸನ್ಮಾರ್ಗದ ಪಥ ಹಾಗೂ ಸಾಧನಾ ಪಥವನ್ನ ನಮ್ಮೆಲ್ಲರಿಗೂ ಸದಾ ಪ್ರೇರಣೆ ನೀಡಲಿ ಎಂಬ ಆಶಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕೀನೋಟ್ ಸ್ಪೀಕರ್ಸ್ ಆಗಿ ಬಂದಂತಹ ಶ್ರೀ ಡಿ ಪಿ ಪ್ರಕಾಶ್ ಅವರು, ಶ್ರೀ ಬಸವಲಿಂಗ ಸ್ವಾಮೀಜಿ ಅವರು, ಶ್ರೀ ಹರ್ಷಾನಂದ ಸ್ವಾಮೀಜಿ ಅವರು, ಶ್ರೀ ಕೈವಲ್ಯಾನಂದ ಸ್ವಾಮೀಜಿ ಅವರು ಮತ್ತು ಅಮೃತಾನಂದ ಸ್ವಾಮೀಜಿ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ವತಿಯಿಂದ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಶರಣಾರ್ಥಿಗಳು. ಧನ್ಯವಾದಗಳು ಶ್ರೀಶೈಲ್ ಅವರಿಗೆ. ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ KSHTC ಇದರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂತಹ ಉತ್ತಮ ವಾಗ್ಮಿಗಳು ಆದಂತಹ ಶ್ರೀ DP ಪ್ರಕಾಶ್ ಇವರ ಕಿರು ಪರಿಚಯವನ್ನ PCNA ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಒಬ್ಬರಾದಂತಹ ಶ್ರೀಮತಿ ಸರ್ವಾ ಪಾಟೀಲ್ ಅವರು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಸರ್ವಾ ಪಾಟೀಲ್ ಅವರು. Today I am honored to introduce Shri DP Prakash. Shri DP Prakash hails from Bengaluru. He is a renowned scholar, profound speaker of Basava philosophy. His in-depth knowledge, creative approach, compassion, and calm composition make him an unique ambassador of Basava philosophy. Shri DP Prakash is currently serving as an executive director of KSIIDC, Government of Karnataka. He has served as Assistant Commissioner of Commercial Taxes and as a private secretary to Honorable Speaker, Private Secretary to Rural Development, Panchayat Raj, Rural Water Supply, and Sanitation Ministries of Government of Karnataka. He is an able administrator, writer, television anchor, educationist, counselor, and a great leader in many ways. He has written about 2,000 articles both in Kannada and English, highlighting human values as exemplified in Sharana philosophy. I am immensely honored to bring Shri DP Prakash to the stage and give us his speech. Thank you. Sharanarthi. I am thankful to Srishail Hadimani and his team for arranging this meaningful and a very unique program of remembering His Holiness Siddeshwar Swamiji. And my pranams to all Swamijis from Vijayapura, Jnana Yogashrama, and all the elders assembled here. I think the organizers have briefly explained the details about the lives of His Holiness Swamiji. Everybody knows about him.
there is nothing new which I can bring about his persona, his presence, his contribution, and his deep understanding of life. But one thing which strikes unique about him is his simple delivery of the most complicated concepts and the meanings of philosophy. Why millions gather during his ultimate journey is a manifestation of how he could able to connect to the common people of this country. We have many number of saints, many number of Swamijis in the state as well as in our country. But it is very hard to find one who can give the meaning of life in such simple words. More than anything else, his underlying principle of connecting life intensely with the nature. That is why he is called the saint of the century. His detachment from the worldly affairs or the worldly desires, and his innate attachment with the nature, the way he interacted, the way he lived with the nature is the classic example to the human civilization. The one which has remained in my mind and will remain forever is the way he wrote his will, the way he has put it in words, the simple terms and simple language, his understanding of life, the richness of life, the beauty of life, the achievement, all such things are very beautifully written in his 2 pages will, which he has called Antima Abhivandana Patra, the last, the saluting letter to the whole world, the nature, to the whole creation. I have selected this, or rather I have taken up this to share my thoughts on this wonderful write-up. I think I have not heard or I have not seen any saint leaving behind in writing such an innate understanding of life, such an innate understanding, such an intense meaning filled in each and every word what he has written. There are 5 parts he has written. I've taken up 3 parts. In these 3 parts, he has described everything what we need in our life to live peacefully, live happily, more than anything else, live meaningfully. Look at his first sentence, Baduku Anubhavagala Pravaha. He says, life is a flood of experiences. The first thing which he brings it to our mind is life is nothing but flood of experiences, which mandates that until and unless I live in this place with people around, with material around, with the nature around, I will not be able to carry on the life further. Because all said and done, he says life is nothing but a flood of experiences. He uses the word experience, Anubhavagala Pravaha. It keeps coming. It keeps coming. Every moment, I record an experience in my mind and my heart. Every moment, I live a kind of an experience in all people who interact with me.
Therefore, he says, life is a flood of experience. If that is the case, what is the richness of life? ಜೀವನದ ಶ್ರೀಮಂತಿಕೆ ಯಾವುದು? ಅದರ ಸಿರಿವಂತಿಕೆಯು ವಿಶ್ವ ಚಿಂತನೆ ಹಾಗೂ ಸತ್ಯ ಶೋಧನೆಗಳಿಂದ. So beautiful letter. He says, the richness of this life is from those thoughts which can be accepted and applicable at global level, and from a continuous exploration of truth. We need to understand this. What is this globally acceptable thoughts? You cannot restrict to a piece of land. Your experience cannot be simply applicable to a village which you have inherited or you are living. It should be acceptable to the whole civilization, a human life. Only when you fill your experiences with those thoughts, your life becomes rich. And second, it should be churned out in the continuous process of exploration of truth. That is why exploration of truth should become the breath of our life. Every day, we need to find out the truth behind every event, every experience, every interaction. Whatever I accept, I need to find out the truth behind it. It simply thwarts off the misgivings and the superstitions from our life. Look at the way he has chosen the words. Look at the way he has chosen the words. The richness of life comes from those thoughts which are applicable or acceptable at global level, and also the continuous exploration of life. Adara saundarya, the beauty of life. Adara saundarya ಯಾವುದರಿಂದ ಬರುತ್ತೆ ಹೇಳ್ತಾರೆ? ರಾಗದ್ವೇಷ ರಹಿತವಾದ ಹಾಗೂ ಅಸೀಮಿತವಾದ ಸದ್ಭಾವದಿಂದ. What a beautiful word. Sadbhava, ಅಸೀಮಿತವಾದಂತಹ, unbounded good feelings and detachment. The beauty of life comes from our detachment. That is what Buddha said. Don't get attached to anything. That is what Swamiji kept on telling for decades, that don't get attached. ಸುಮ್ಮನೆ ನಿಸರ್ಗವನ್ನ ನೋಡಿ, ಸುಮ್ಮನೆ ನಿಸರ್ಗದ ಜೊತೆ ತಾದಾತ್ಮತನವನ್ನ ಬೆಳೆಸ್ಕೊಳ್ಳಿ. Just look at the nature, look at the way the bird sings, look at the way water flows, unhindered, without any expectations, without any moorings, without any broodings, without anything attached to it. It simply flows. That is the formula given by the nature. We need to simply live in this moment, detached and not vengeful. You cannot carry any bad feeling, ill feelings as a burden on your shoulders and react to it. The beauty of life comes from these, and more than anything else, unbounded good feelings. ಎಂಥ ಬ್ಯೂಟಿಫುಲ್ ವರ್ಡ್ ಹೇಳ್ತಾರೆ ನೋಡಿ. ಅಸೀಮಿತವಾದ ಸದ್ಭಾವದಿಂದ ಈ ಜೀವನಕ್ಕೆ ಸೌಂದರ್ಯ ದೊರಕುತ್ತಂತೆ. ಅದನ್ನು ಮುಂದುವರೆದು ಹೇಳ್ತಾರೆ, ಅದನ್ನು ಸುಭಗ ಹಾಗೂ ಸಮೃದ್ಧಗೊಳಿಸುವುದೇ ಸಾಧನೆ. ವಾಟ್ ಈಸ್ ಅನ್ ಅಚೀವ್ಮೆಂಟ್ ಇನ್ ಅವರ್ ಲೈಫ್? ಅಚೀವ್ಮೆಂಟ್ ಅಂದ್ರೆ ಏನು? ವಾಟ್ ಈಸ್ ಅಚೀವ್ಮೆಂಟ್? He says achievement is to make life amiable, applicable, amenable, and which can be followed by many people. That is the achievement. And second, it should be bountiful. As much as I dig from that, so much I should get with the experience, so much I need to understand and adapt it in my life. ಎಂಥ ಬ್ಯೂಟಿಫುಲ್ ಮಾತು ಹೇಳ್ತಾರೆ ನೋಡಿ. ಸಾಧನೆ ಅನ್ನೋದು ನಾನು ಯಾವುದೋ ಒಂದು ಪದವಿಯನ್ನ ಪಡೆಯೋದ್ರಿಂದ ಸಾಧನೆ ಅಲ್ಲ. ಅಚೀವ್ಮೆಂಟ್ ಈಸ್ ನಾಟ್ ಬೈ ಅಕ್ವೈರಿಂಗ್ ಎ ಟೈಟಲ್. ಅಚೀವ್ಮೆಂಟ್ ಈಸ್ ನಾಟ್ ಬೈ ಅಕ್ವೈರಿಂಗ್ ಅಸೆಟ್ಸ್. ಅಚೀವ್ಮೆಂಟ್ ಈಸ್ ನಾಟ್ ಬೈ ಅಕ್ವೈರಿಂಗ್ ಎ ಸ್ಟೇಟಸ್. Achievement is by that particular experiences which make my life
more amenable, more applicable, more suitable to the human civilization. Thereby, many people will follow my thought processes, my activities, my attitude, my approach, so that those people will find peace and happiness in their life. That is the achievement. That is the achievement. And he gives the another important concept called dharma, which is so contemporary. So contemporary. Why am I talking about this? Because this is one millions of people must have read this will. Millions of people must have read this will, just read and forgotten, but they have not dug up what is being kept as a treasure by His Holiness Swamiji. Look at how he beautifully defines dharma. What does he say? Dharma andre ಏನು ಅಂತ ಹೇಳ್ತಾರೆ. ಅಂಥ ಜೀವನದ, what all we have explained, he has explained. ಅಂಥ ಜೀವನದ ಉಪಯುಕ್ತವಾದ ಅನುಭವಗಳನ್ನು ಆಸಕ್ತರೊಂದಿಗೆ ಹಂಚಿಕೊಳ್ಳುವುದೇ ಧರ್ಮ. ಇಲ್ಲಿ ಉಪಯುಕ್ತವಾದ ಅನುಭವ ಮತ್ತೆ ಆಸಕ್ತ, ಇವೆರಡೂ ಕೂಡ ಅವರು ಹೆಣೆಯುವ ಧರ್ಮ ಎನ್ನುವ ಸೇತುವೆಗೆ ಎರಡು ಅದ್ಭುತವಾದ ಕಾಲಗಳನ್ನ ಕೊಟ್ಟಿದ್ದಾರೆ. ಇವೆರಡು ಇಲ್ಲ ಅಂದ್ರೆ ಧರ್ಮ ಅಲ್ಲ. ವಾಟ್ he says, dharma is sharing such useful life experiences with interested ones. Useful experiences with interested ones. If I start sharing with not an interested one, it cannot be called dharma. It is called a force. There should be another person who is interested to share your thoughts, share your understanding, share your experiences. He is ready to welcome such thoughts and experiences from your sharing. Only then that conversation, that communication is called a piece of a religion. ಒಂದು ಧರ್ಮದ ಒಂದು ತುಣುಕಾಗಿ ಕಾಣಿಸುತ್ತೆ. That is important for the modern young generation. That is what they should understand. They should not be simply forced and inspired by some of the misplaced concepts of religion in this world. That is why His Holiness Swamiji becomes so truthful. So truthful. That is why he becomes an inseparable part of this nature. What is ultimately nature? Nature is truth. Truth is called nature. Nature is called truth. When we separate ourselves from nature, we become untruthful. We go away from truth. That is why, look at the way he explains in simple, beautiful one sentence, what is religion. And he says, ಅದರಿಂದ ಏನಾಗುತ್ತೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಧರ್ಮ ಅದು ಸ್ವ ಪರ ನೆಮ್ಮದಿಗೆ ಕಾರಣ. What a beautiful sentence. What does he say? That is the reason for my peace and the peace of others. That is the reason. If it is not shared by like people, it will not cause peace. It will not bring about peace. It will not bring about tranquility in society. It will not bring about happiness in society. That is why, in a subtle terms, His Holiness Swamiji says, what is the advancement of civilization from this moment to the next moment? He is only by sharing useful thoughts and experiences I have gained through the interaction with the nature, with some other people who are interested to welcome it, is the most important step in advancing the civilization. That is why millions gathered during his ultimate journey. That is why million people today miss him. That is why I miss him. That is why all of you miss him, because that is what we welcomed and gained from such an abundant experience of his life. That flood of experiences which carried through his life as an effulgence, we kept on receiving it, This constant communication, this constant interaction between us, the whole civilization of this state and the country with him, is the manifestation of
the dynamics of religion, the dynamics of religion. ಅದಕ್ಕೆ ಧರ್ಮ ಅನ್ನೋದು ನಮ್ಮ ಈ ನಾಗರಿಕತೆಯ ಅಡಿಪಾಯ ಹೇಗೆ ಆಗಬೇಕು, ಬಸವಣ್ಣನವರು ಹೇಗೆ ತಂದ್ರಲ್ಲ ಹಾಗೆ ಅಷ್ಟು ಸುಂದರವಾಗಿ ಸೊಬಗಿನಿಂದ ಕೂಡಿದಾಗೆ ನಮ್ಮ ಸ್ವಾಮೀಜಿಯವರು ಎಷ್ಟು ಬ್ಯೂಟಿಫುಲ್ ಆಗಿ ತಂದ್ರು. ಥ್ರೋಟ್ ಇಸ್ ಲೈಫ್ spanned over 82 years. Every day, every moment, it was the dynamics of religion he spread across all the creeds and castes and religion of this country and the state. ಎಷ್ಟು ಸುಂದರವಾಗಿ ವಿಲ್ನಲ್ಲಿ ಮೊದಲನೇ ಭಾಗದಲ್ಲಿ ಬದುಕು ಮತ್ತು ಧರ್ಮದ ಬಗ್ಗೆ ಎಷ್ಟು ಸುಂದರವಾಗಿ 4 ಸೆಂಟೆನ್ಸ್ಗಳಲ್ಲಿ ಹೇಳ್ತಾರೆ. ಆಮೇಲೆ ಬರ್ತಾರೆ, ಸರಿ ಜೀವನ ಅನ್ನೋದನ್ನ ಎಷ್ಟು ಹೇಳಿದೆ, ಲೈಫ್ ಇಸ್ ಸೋ ಮಚ್, ಕಮ್ ಟು ಮೈ ಲೈಫ್, ವಾಟ್ ಹ್ಯಾವ್ ಐ ಡನ್. ಎಷ್ಟು ಸುಂದರವಾಗಿ ಹೇಳ್ತಾರೆ ಮೊದಲನೇ ಸೆಂಟೆನ್ಸ್ ಅಲ್ಲಿ, ನನ್ನದು ಆವೇಗವಿಲ್ಲದ ಸಾವಧಾನದ ಸಾಮಾನ್ಯ ಬದುಕು. ಎಷ್ಟು ಸುಂದರವಾಗಿ ಹೇಳ್ತಾರೆ. ಆ ಸೆಂಟೆನ್ಸ್ ಕೇಳ್ತಾ ಇದ್ರನೇ ನನ್ನಲ್ಲಿ ಸಾವಧಾನ ಬಂದಿದೆಯೇನೋ, ನನ್ನಲ್ಲಿ ನೆಮ್ಮದಿ ಕಾಣ್ತಾ ಇದೆಯೇನೋ ಅನ್ನೋ ರೀತಿಯ ಅನುಭವ ಆಗುತ್ತೆ ನೋಡಿ. ಮೈನ್ ಈಸ್ ವಿಥೌಟ್ ಹೇಸ್ಟ್ ಅಂಡ್ ಎಕ್ಸೈಟ್ಮೆಂಟ್, ಕಾಮ್ and simple life. That is what nature desires. Nature expects from every individual. Every individual who becomes a part of nature is a kind of a part of tranquility and the balance which establishes between us and the surrounding nature. That is what he carried for 82 years. 82 years. He became a part of that balance between human beings and the nature. That is why his life remained calm, if life remained peaceful, and hence at the end everybody could feel that it was the most peaceful and meaningful life. ಎರಡನೇದು ಹೇಳ್ತಾರೆ, ಬದುಕು ಮುಗಿಯುತ್ತದೆ, nothing is permanent. ಬದುಕು ಮುಗಿಯುತ್ತದೆ, ದೀಪ ಆರಿದಂತೆ, ತೆರೆ ಅಡಗಿದಂತೆ, ಮೇಘ ಕರಗಿದಂತೆ. Look at the words. How he says, life goes away. How? Not over a period of time. Goes away instantly. How? Like a dying lamp, like a receding wave, like a disappearing cloud. It simply moves away from the scene. Life is like that. It appears as a birth and disappears as a death. It goes into the crest of the nature. It goes away into the abode of the nature. It comes out when it takes a birth. It goes into the abode of the nature when it meets the death. He explains so beautifully, ಜೀವನ ಮುಗಿಯೋದು ಹೇಗೆ, ಯಾವ ರೀತಿ ಅಂತ್ಯ ಕಾಣಿಸುತ್ತೆ ಅನ್ನೋದನ್ನ ಎಷ್ಟು ಸುಂದರವಾಗಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಉಳಿಯುವುದು ಬರೀ ಬಯಲು, ಅದು ಮೌನ, ಶೂನ್ಯ ಸತ್ಯ. That means ultimately what remains is the void of voids. That is the bayalu. Void of voids. That is the shunya. That means by disappearing, it completes the whole sum of life. It completes the whole sum of life. Every day, when His Holiness Swamiji started sharing his thoughts, he used to take the examples from nature only. He used to look at the tree. He used to say, look at the tree, how it is happy, how it is dancing, how it is waving, how it is shaking, how it is reacting to the wind flow, how it is reacting to the sun, how it is reacting to the rain. Likewise, you react to the nature. Give happiness to the nature, receive happiness from the nature. Give happiness to everybody, receive happiness from them. This kind of an equivalence, this kind of striking resonance with nature is the most important pith substance of life. That is why I always consider His Holiness Swamiji as the reincarnation of Buddha. When he sits for the preachings or his pravachan, I always used to see Buddha in him.
Buddha sitting in a very composed, a wonderful posture which simply emanates peace, happiness, and tranquility around him. Why? Because that was the equanimity. That was an absolute balance he used to strike with nature every moment, not purposefully, very forcefully trying it hard and sit and create a balance with nature. No, my life usually strikes balance with nature. That is what His Holiness Swamiji preached all through. That is why he says, when he says this, that means he has enjoyed life for 82 years. 82 years he has enjoyed. That is why he says, ಹಲವು ದಶಕಗಳ ಕಾಲ ಈ ಅದ್ಭುತ ಜಗತ್ತಿನಲ್ಲಿ ಬಾಳಿದ್ದೇನೆ. See how beautifully he writes. Just imagine he is writing it when he knows that I am concluding. I am at the last lap of my journey. I am concluding it. Look at the content in his words. ಅದ್ಭುತವಾದ ಜಗತ್ತಿನಲ್ಲಿ ಬಾಳಿದ್ದೇನೆ. He never, nobody should say this world is bad. World can never be bad. Our thoughts are bad. His thoughts are bad. Her thoughts are bad. Society adopts bad practice. That is why it looks bad. But world can never be bad. Nature can never be bad. That is why he says, it is a wonderful world in which I have lived 82 years. He has lived 82 years. When he was writing, it was 70 plus years. ನೋಡಿ ತಿಳಿದು ಅನುಭವಿಸಿದ್ದೇನೆ. I have understood and experienced. That is why these experiences I have shared with you all every day, every moment. That is why ಧಾರ್ಮಿಕವಾಗಿ ಬದುಕಿದ್ದೇನೆ. I have lived religiously because every moment I have brought about an existence of religion, because continuously I have shared my experiences with those who desire to accept or receive my experiences. That is the beautiful, he lived the dharma, he lived the religion. ಇದು ಅಂದ್ರೆ ನನ್ನ ಬದುಕು ಕೊನೆಗೊಳ್ಳುವ ಮುಂಚೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕು. Nature has comforted my mind and body. Philosophical thoughts have dawned pleasant light. My philosophical thoughts. Why? These philosophical thoughts have comforted me, have given me abundant peace and happiness. Explorations of philosophers and scientists of the world have expanded my horizon. ಜಾಗತಿಕ ಮಟ್ಟದಲ್ಲಿರುವ ತತ್ವಜ್ಞಾನಿಗಳ ಆ ತಾತ್ವಿಕ ವಿಚಾರಧಾರೆಗಳು ಹಾಗೂ ವಿಜ್ಞಾನಿಗಳ ಇಂಪಾರ್ಟೆಂಟ್ ಸೈಂಟಿಫಿಕ್ ಟೆಂಪರ್ ಎಷ್ಟು ಮಟ್ಟಿಗಿದೆ ನೋಡಿ. ಲುಕ್ ಅಟ್ ಇಸ್ ಸೈಂಟಿಫಿಕ್ ಟೆಂಪರ್. He remembers the discoveries and inventions of all the scientists. The inventions of all those scientists and the philosophical thoughts of those philosophers at global level have expanded my horizons. My life, your life, and everybody's life should be like that. We should be so receptive. We should be so beautifully striking the resonance with the nature, so that we receive all positive things and thoughts and the feelings from the nature and grow with it. Thereby my life become so meaningful, and hence I am very happy and peaceful. ಅದಕ್ಕೆ ಹೇಳ್ತಾರೆ ಅವರು, ಏನಂತ ಹೇಳ್ತಾರೆ, therefore I am grateful for everyone and everything. ಎಂತ ಸುಂದರವಾದ ಮಾತು ಹೇಳ್ತಾರ್ರಿ ಹೊರಡ್ಬೇಕಾದ್ರೆ. That is why I am grateful for everyone and everything. See, he himself shows his life as an experimentation. Mahatma Gandhiji wrote experiments with truth, but Swamiji spoke all his experiments with truth every day, every moment. But he did not forget to leave this preamble and a fantastic document at the end of his life. He did not forget to cap
all his experiences and sharing with this wonderful notings. He says, life ends as it is, as I have explained. Ultimately, what remains is the void of voids. Why did I read this? This is, you should excuse me. This is my translation. I don't know how much rough it is, but somehow I have translated some of the very relevant points of it. The moment I read this document when it was available in the social network, I was wonderstruck, because this kind of an experience is unique in my life. I have not read, I have not come across, I have not heard any philosopher, any thinker, any saint, any Jagat Guru leaving behind a will in the form of a preamble. Only at the end, in one part, he expresses desire how the last rite should be done to his ultimate journey. And that also goes along with the concepts and the principles he enshrines in his will document. I didn't want to speak anything else but about this document. If it is available, keep it. I tell you, read with peace in your mind every day. Not simply read leisurely. Every day in the morning, before you start a day, read this document. Read as if you are hearing from His Holiness Swamiji. Read with such calmness which he showed to the whole world, and with such happiness you feel His Holiness Swamiji in each and every word he has written here. I said, he looks like Buddha, sounds like Buddha, appears like Buddha. His sitting posture and his humbleness is the personification of Buddha, the Buddha. And everybody calls him the saint of the millennium. I call him, he is the saint of our civilization. This civilization is unbounded. The human civilization. He is the saint of our human civilization. There are lots of videos available on YouTube and other social network. You can listen to him, but don't listen as if you are listening to one piece of speech. No, listen to him as if you are living in those words. Only then you will be able to enjoy what life is. What is he saying? Is he experiencing it, or is he preaching it? He opened his will document with one sentence saying that life is the flood of experiences. Therefore, what all he has spoken for 5 to 6 decades, continuously, every day, every moment, is nothing but pouring out his experiences. The flood of experiences he has fortified within him. He has poured it continuously to our civilization for so many decades. Vijayapura Jnana Yogashrama is a semblance of what happened inside and what happened outside. It is just a semblance. Don't look at it as one mutt, but look at it as one piece of land wherein this ultimate wonderful personality experimented his everyday life, or his life with every day's, the trading or the reaction or the interaction with the nature in such a manner that it has left a new paradigm, a new coordinate systems, a new set of indices to understand what is our life and how we have to live. And ultimately, he has left some of the parameters to judge and measure the worthiness of our life in this generation and in this civilization. That's all I just wanted to share with you.
And my request again to you is, don't let go of this document. Keep it as one important, invaluable document as invaluable document with you. Read it. Read it as if you are dissolving yourself in those words. Only then you understand what it actually means and how he actually lived. And ultimately, at the end, I want to say that I was very fortunate enough to share dayas with him, I think 4 to 5 times. And he was so humble, so unassuming. Even to even to a small man like me, he used to respect and talk and say that your thoughts are very good. And look at his humbleness, look at his unassuming character. And that has motivated millions of people to become, one worthy of living on this earth. And see, every day since my birth, just quantify how much I have consumed physically from nature, how much I have consumed, how many tons of products from nature I have consumed. At the end of the day, how Swamiji says, ಹಲವು ದಶಕಗಳವರೆಗೆ ಬದುಕಿದ್ದೇನೆ ಈ ಅದ್ಭುತ ಜಗತ್ತಿನಲ್ಲಿ. And you should question yourself, how have I lived by consuming such a huge quantity of products from nature? Is it worthy of emulating? Is it worthy of being given as an example? Is it really, it was good to come as a human being and lived and consumed so much of material from the nature? These are the indices and the parameters left behind by His Holiness Swamiji to measure the worthiness of this life. And Mr. Srishail has arranged this to share my some of the simple understanding of the ever grateful thought processes and his narration throughout his life, and his positioning of himself, not getting attached to any school of thoughts, any particular religion. He simply received all positive things from all the angles, all the corners of the world, assimilated them, and gave it in simple terms to everybody who came near him. This is the worthiness of life. And he stands tall as a testimony to this, the wonderful, meaningful life, and ultimately disappeared in the void of voids. And we are very grateful, and we are highly fortunate that we will be called as contemporaries, because we lived along with him, and we saw him, we spoke to him, we took our children, and we spoke to many people, millions of people, thousands of people about him, and shared his thoughts. And I think we are the most fortunate people. And life has come, and the time has come to celebrate his life, as Hadimani quoted one vachana, that he has simply disappeared. That means he has gone to the other side of the nature. He has gone to the other side of the nature. How sun sets to the other side of the nature, he has gone to the other side of the nature, and he is seeing all of us. How much are we practicing? How much are we really walking on the path he has showed? That is why at the end he said, I have spoken enough. It only remaining is the practice of those preachings or the principles. And here we should pledge ourselves to adopt and emulate his practices, his thought processes, and what all he has preached, what all he has given in simple words. We need to bring it to in practice. We need to adopt in our day-to-day life and celebrate his life. That is why every moment we are living now in his name, whenever we remember, whenever we read this, that we are celebrating him. And I again very thankful to all of you who have arranged this and made it possible to communicate amongst ourselves and share our thoughts and happiness and gratitude about His Holiness Swamiji. And also I'm grateful to and pranams to all the Swamijis who are there in Vijayapura Jnana Yoga Ashrama, and all the organizers. Thank you very much. Sharanu Shanarthi.
ಧನ್ಯವಾದಗಳು DP Prakash ಅವರಿಗೆ. You're very beautifully spoken about Sri Siddeshwar Swamiji, such a scholarly talk. You've spoken about his simplicity, his ability to explain very complex matter in very simple terms, very simple language. You've very beautifully woven your talk around his last wishes, around Swamiji's last wishes or his last will or the preamble. You have spoken about Swamiji's preachings, including mindfulness or living in the moment, which is very needed for this hour. You have called him the saint of human civilization. What a wonderful way of thinking about him. And thank you once again on behalf of BCNA for your scholarly talk. Thank you. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈಗ ಪೂಜ್ಯ ಶ್ರೀ ಬಸವಲಿಂಗ ಸ್ವಾಮೀಜಿ ಅವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ಪರಮ ಪೂಜ್ಯರಾದ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ತಮ್ಮ ಬಾಲ್ಯದಿಂದಲೇ ಆಧ್ಯಾತ್ಮಿಕ ಆಸಕ್ತಿಯನ್ನ ಹೊಂದಿದವರು. ಅವರು 1980ರಲ್ಲಿ ಆಶ್ರಮಕ್ಕೆ ಆಗಮಿಸಿ ಆಶ್ರಮದಲ್ಲಿ 10 ವರ್ಷಗಳವರೆಗೆ ಕಾರ್ಯದರ್ಶಿಗಳಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ವಚನಶಾಸ್ತ್ರ, ನಿಜಗುಣಶಾಸ್ತ್ರ, ಉಪನಿಷತ್ತುಗಳನ್ನ ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಹಸನ್ಮುಖಿಗಳು, ಎಲ್ಲರನ್ನೂ ಪ್ರೀತಿಸುವ ಹೃದಯ ಅವರದು. ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಆತ್ಮೀಯ ಅತಿ ಪ್ರೀತಿಯ ಶಿಷ್ಯರಲ್ಲಿ ಅವರು ಒಬ್ಬರು. ಪ್ರಸ್ತುತ ಪೂಜ್ಯ ಬಸವಲಿಂಗ ಸ್ವಾಮೀಜಿ ಅವರು ಜ್ಞಾನ ಯೋಗಾಶ್ರಮದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಪೂಜ್ಯ ಶ್ರೀ ಬಸವಲಿಂಗ ಸ್ವಾಮೀಜಿ ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತೀನಿ. ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವಡೆ ಪನ್ನೆ ಮೊದಲು, ಶಿವಪಥವನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು. ಪೂಜ್ಯ ಗುರುದೇವರ ಶ್ರೀಚರಣದಲ್ಲಿ ನನ್ನ ಭಕ್ತಿ ನಮನಗಳನ್ನ ಸಲ್ಲಿಸಿ ಇವತ್ತು ಪೂಜ್ಯ ಗುರುದೇವರನ್ನ ಕುರಿತು ಅವರ ಬದುಕು, ಅವರ ಸಾಧನೆ, ಅವರ ಜ್ಞಾನ, ತಮ್ಮ ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ಆಯೋಜನೆ ಮಾಡಿರುವಂತ ಶರಣರು, ಪೂಜ್ಯ ಗುರುದೇವರಿಗೆ ಬಹಳ ಆತ್ಮೀಯರಾಗಿರುವಂತ ಶ್ರೀಶೈಲ ಹಾದಿಮನೆಯವರಿಗೂ ಕೂಡ ಶರಣಾರ್ಥಿ ಹೇಳಿ, ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ ಎಲ್ಲ ಶರಣರಿಗೆ ಹಾಗೂ ಇದರಲ್ಲಿ ಪಾಲ್ಗೊಂಡಿರುವಂತ ಪೂಜ್ಯರಿಗೆ ಎಲ್ಲರಿಗೂ ಶರಣಾರ್ಥಿಗಳನ್ನ ಹೇಳಿ, ಪೂಜ್ಯ ಅಪ್ಪಗಳು, ಸಿದ್ದೇಶ್ವರ ಅಪ್ಪಗಳು ನಮ್ಮ ಬಾಳಿನ ಬೆಳಕಾಗಿ ಮನುಕುಲದ ಏಳಿಗೆಗಾಗಿ ಹಗಲು ರಾತ್ರಿ ಶ್ರಮಿಸಿದ ಮಹಾಶಿವಯೋಗಿಗಳು. ಈ ಜಗತ್ತಿಗೆ ನಾವೆಲ್ಲರೂ ಬಂದೇವಿ, ಅವರೂ ಬಂದರು. ಆದ್ರೆ ಅವರ ಬಂದ ಬದುಕು, ಅವರ ಬಂದ ಗುರಿ ಅದ್ಭುತವಾಗಿರುವಂತಹದ್ದು. ನಾವು ಬಂದದ್ದು ಸಾಮಾನ್ಯ. ಅವರು ಈ ಜಗತ್ತಿನಲ್ಲಿ ಹೇಗೆ ಬದುಕಿದರು ಅಂತ ಕೇಳಿದ್ರೆ ಜ್ಞಾನ ಜ್ಯೋತಿಯಾಗಿ ಬೆಳಗಿದರು. ಈ ಜಗತ್ತು ಅದ್ಭುತ ಇದೆ, ಈ ಜಗತ್ತಿನಲ್ಲಿ ಏನೆಲ್ಲವೂ ಇದೆ. ಆದರೆ ನಮಗೆ ಕಂಡದ್ದು ಬೇರೆ, ಜ್ಞಾನಿಗಳಿಗೆ ಕಂಡದ್ದು ಬೇರೆ. ನಾವು ಮಾತನಾಡುವುದು ಬೇರೆ, ಜ್ಞಾನಿಗಳು ಮಾತನಾಡುವುದು ಬೇರೆ. ಜ್ಞಾನಿಗಳ ಮಾತಿನಲ್ಲಿ ದೇವ ದರ್ಶನವಾಗ್ತದೆ, ನಮ್ಮ ಮಾತುಗಳಲ್ಲಿ ಕಲಹ ಕದನಗಳು ಪ್ರಾರಂಭವಾಗ್ತವೆ. ಹಾಗೆ ಪೂಜ್ಯ ಅಪ್ಪಗಳು, ಸಿದ್ದೇಶ್ವರ ಅಪ್ಪಗಳು 82 ವರ್ಷಗಳ ಕಾಲ ಈ ಜಗತ್ತಿನಲ್ಲಿ ಬಾಳಿ ಬದುಕಿದರು. ಹೇಗೆ ಬದುಕಿದರಂದ್ರೆ ದೇವರಾಗಿ, ಗುರುಗಳಾಗಿ,
ಋಷಿಗಳಾಗಿ, ಕೃಷಿಕರಾಗಿ ಅವರ ಬದುಕು ನಮ್ಮೆಲ್ಲರಿಗೂ ಆದರ್ಶ ಮತ್ತು ಅಷ್ಟೇ ಪೂಜನೀಯ. ಅಂತ ಮಹಾಶಿವಯೋಗಿಗಳ ಅಗಲಿಕೆ ನಮ್ಮೆಲ್ಲರಿಗೂ ಕೂಡ ದುಃಖ ಮತ್ತು ಅಷ್ಟೇ ನಮ್ಮ ಬದುಕನ್ನ ಹೇಗೆ ಕಟ್ಕೋಬೇಕು ಮುಂದೆ ಅನ್ನುವಂತ ಚಿಂತನೆ ನಮ್ಮೆಲ್ಲರದು ಆಗಿದೆ. ಆದರೆ ಕಾಲದ ಪ್ರಭಾವದಲ್ಲಿ ದೇಹ ಎಲ್ಲರದು ಮರೆಯಾಗಿ ಹೋಗುತ್ತದೆ. ದೇಹ ಮರೆಯಾದರೂ ಅವರ ಜ್ಞಾನದ ಬೆಳಕು ಸದಾ ನಮ್ಮೊಡನೆ ಇದೆ ಅನ್ನಂಥದ್ದು ನಾವೆಲ್ಲರೂ ಭಾವಿಸಿಕೊಂಡಿದ್ದೇವೆ. ಹಾಗೆ ನಂಬಿಕೊಂಡು ಬದುಕುವಂಥದ್ದು ನಮ್ಮ ಕರ್ತವ್ಯ. ಅವರು ಹ್ಯಾಂಗೆ ಬದುಕಬೇಕು ಅನ್ನೋಂಥದ್ದು ಬರೀ ಹೇಳಲಿಲ್ಲ, ನಡೆದು ತೋರಿಸಿದ್ರು. ಅವರು ಸಮಯವನ್ನ ಹೇಗೆ ಕಳೆದ್ರು ಅಂದ್ರೆ ಒಂದು ನಿಮಿಷವೂ ಕೂಡ ವ್ಯರ್ಥವನ್ನ ಕಳೆಯದೆ ಜ್ಞಾನಕ್ಕಾಗಿನೇ ಅವರು ಕಳೆದ್ರು. ನಾವು ಇವತ್ತ ಸಮಯವನ್ನ ಕಳಿತೇವಿ, ಆ ಸಮಯ ಕಳೆದಿದ್ದೇ ನಮ್ಮ ಬದುಕಿಗೆ ಬಹಳ ದೂರ ಹೋಗ್ತದೆ, ಎಲ್ಲೆಲ್ಲೋ ಹೋಗ್ತದೆ ನಮ್ಮ ಸಮಯ. ಆದ್ರೆ ಪೂಜ್ಯ ಗುರುದೇವರ ಬದುಕು ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು. 1980ರಲ್ಲಿ ನಾನು ಆಶ್ರಮವಾಸಿಯಾಗಿ ಸಾಧಕನಾಗಿ ಬಂದಾಗ ಅಪ್ಪಗಳು ಎಲ್ಲರನ್ನೂ ಪ್ರೀತಿಸುವಂತ ಹೃದಯವಂತರು. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂತೆ ನಮ್ಮೆಲ್ಲರಿಗೂ ಇವ ಯಾರು ಅಂತ ಒಂದು ದಿನ ಕೇಳಿದವರಲ್ಲ ಪೂಜ್ಯರು. ಇವರು ನಮ್ಮವರು ಅನ್ನಂತ ಮನೋಭಾವನೆ ಪೂಜ್ಯ ಅಪ್ಪಗಳದಿತ್ತು. ಸಂತರು ಯಾವ ರೀತಿ ಇರ್ತಾರ ಅನ್ನೋದಕ್ಕೆ ಅವರೊಬ್ಬರು ಆದರ್ಶ ವ್ಯಕ್ತಿಗಳು. ಕಿಶೆ ಇರ್ಲಿಲ್ಲ, ಒಂದು ಸಾದಾ ಅಂಗಿತ್ತು. ಅವರು ನಮ್ಮಂತೆ ಯಾವ ಅಧಿಕಾರ ಅಂತಸ್ತುಗಳು ಅವರಿಗೆ ಇರ್ಲಿಲ್ಲ, ಆದರೂ ಸಂತರಾದರು. ಇವತ್ತು ಯಾರ ಹೃದಯದಲ್ಲಿ ಭಗವಂತನ ತುಂಬಿಕೊಂಡಾರ ಅವರೆಲ್ಲರೂ ಸಂತರು. ಯಾರು ಕಿಶೆಯೊಳಗ ದುಡ್ಡಿದೆಯೋ ಅವರೆಲ್ಲರೂ ಶ್ರೀಮಂತರು. ಶ್ರೀಮಂತರಿಗೂ ಮತ್ತು ಸಂತರಿಗೂ ಬಹಳ ವ್ಯತ್ಯಾಸ ಇದೆ. ಹೃದಯದೊಳಗ ಜ್ಞಾನ ತುಂಬಿತ್ತು, ಪ್ರೇಮ ತುಂಬಿತ್ತು. ಆ ಹೃದಯದೊಳಲ್ಲಿ ಎಲ್ಲರನ್ನ ಅಪ್ಪುವಂತ ಒಂದು ತಾಯಿಯ ಹೃದಯ ಇತ್ತು ಅಂದ್ರೆ ಅದಕ್ಕೆ ಗುರುವಿನ ಹೃದಯ, ಅದು ವಿಶಾಲವಾದ ಹೃದಯ, ಅವರಿಗೆ ಸಂತರು ಅಂತ ಕರೀತಾರ. ನಮ್ಮ ಅಂತರಂಗದೊಳಗೆ ದ್ವೇಷ, ರಾಗ, ಮದ, ಮತ್ಸರ ಇವೆಲ್ಲವೂ ಇರ್ತಾವ. ನಮಗೆ ಸಂತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪೂಜ್ಯರ ಬದುಕು ಅತ್ಯಂತ ಅಪರೂಪವಾಗಿರುವಂತಹದ್ದು. ಅವರು ಎಲ್ಲಿ ಹೋಗ್ತಾರ ಅಲ್ಲೆಲ್ಲ ಜನಸಾಗರ ಅವರ ಹಿಂದೆ ಹರಿದು ಬರ್ತಿತ್ತು. ಅವ್ರಿಗೆ ಏನು ಬೇಕಾದ್ದೆಲ್ಲವೂ ಕೂಡ ಕೊಡ್ಲಿಕ್ಕೆ ಸದಾ ಸಿದ್ಧಿತ್ತು. ಆದ್ರೆ ಯಾವ ವಸ್ತುಗಳಿಗೆ ಯಾವುದಕ್ಕಾಗಿ ಆಶೆ ಮಾಡದೆ ಇರುವಂತ ಸಂತ ಇಂದಿನ ಶತಮಾನದಲ್ಲಿ ಪೂಜ್ಯ ಗುರುದೇವರಾದ ಸಿದ್ದೇಶ್ವರಪ್ಪಗಳು. ಈ ಜಗತ್ತಿನಲ್ಲಿ ಅವರು ಬದುಕಿದರು, ನಾವು ಬದುಕಿದ್ದೇವೆ. ನಾವು ಬಂಧನಕ್ಕೆ ಒಳಗಾದೀವಿ. ಯಾಕೆ ಅಂದ್ರೆ ಇಲ್ಲಿರುವ ವಸ್ತುಗಳಿಗಾಗಿ ನಾವು ಆಸೆ ಪಟ್ಟಿವಿ. ಆದ್ರೆ ಅವರು ಇಲ್ಲಿ ಬದುಕಿದರು, ಇಲ್ಲಿರುವ ಯಾವ ವಸ್ತುಗಳಿಗೂ ಅವ್ರು ಆಸೆ ಪಡ್ಲಿಲ್ಲ. ಇದಕ್ಕಾಗಿ ಇಲ್ಲಿ ಇರುವ ಯಾವ ವಸ್ತುಗಳಿಗೂ ಅವ್ರು ಅಂಟುಕೊಳ್ಳಿಲ್ಲ. ಆದ್ದರಿಂದ ಅವರು ಮುಕ್ತರು. ನಾವೆಲ್ಲರೂ ಈ ಭೂಮಿ, ಸೀಮೆ, ಅಧಿಕಾರ, ಅಂತಸ್ತು ಇವಕ್ಕೆಲ್ಲ ಅಂಟುಕೊಂಡೇವಲ್ಲ, ನಾವು ಬಂಧಿತರಾದೀವಿ. ಇದೇ ಜಗತ್ತಿನಲ್ಲಿ ನಾವು ಬಂಧಿತರಾದೀವಿ. ಅವ್ರೇನಾದ್ರಪ್ಪ ಅಂತಂದ್ರ ಸಂತರಾದರು, ಶರಣರಾದರು, ದೇವರಾದರು. ಅದಕ್ಕೊಂದು ಉದಾಹರಣೆಯಪ್ಪ ಅಂತಂದ್ರೆ, ಒಂದು ಕಾರಾಗೃಹ ಇದೆ, ಅದಕ್ಕೆ ಜೈಲು ಅಂತ ನಾವು ಕರಿತೀವಿ. ಅಲ್ಲಿ ಅಧಿಕಾರಿಗಳು ಇರ್ತಾರ, ಅಪರಾಧಿಗಳು ಇರ್ತಾರ.
ಅಧಿಕಾರಿಗಳು ಆ ಜೈಲಿನಲ್ಲಿ ಮುಕ್ತವಾಗಿ ಇರ್ತಾರೆ, ಆದರೆ ಅಪರಾಧಿಗಳು ಆ ಜೈಲಿನೊಳಗ ಮುಕ್ತರವಾಗಿರುವುದಿಲ್ಲ, ಅವ್ರಿಗೆ ಬಂಧನ ಇರ್ತದೆ. ಅವ್ರು ಹೊರಗೆ ಹೋಗ್ಬೇಕಾದ್ರೆ ಅಲ್ಲಿ ಪರ್ಮಿಷನ್ ತೆಗಿಸ್ಬೇಕಾಗ್ತದೆ. ಅವ್ರು ಏನಾದ್ರೂ ಊರಿಂದ ಯಾರಾದ್ರೂ ಜನ ಬಂದ್ರೆ ಮಾತಾಡ್ಸ್ಲಿಕ್ಕೆ ಬಂದ್ರೆ ಅವ್ರ ಪರ್ಮಿಷನ್ ತೆಗೆದು ಹೋಗ್ಬೇಕಾಗ್ತದೆ. ಒಂದೇ ಜೈಲಿನಲ್ಲಿ ಕೂಡ ಒಬ್ಬರು ಅಪರಾಧಿಗಳು ಬಂಧಿತರು, ಇನ್ನೊಬ್ಬರು ಮುಕ್ತರು. ಹಾಗೆ ಜಗತ್ತಿನಂತದ್ದೇ ಒಂದು ದೊಡ್ಡ ಕಾರಾಗೃಹ ಇದು. ಇಲ್ಲಿ ಯಾರು ಅಪರಾಧಿಗಳಪ್ಪ ಅಂತಂದ್ರೆ, ನನ್ನದಲ್ಲದ ವಸ್ತುಗಳಿಗೆ ನಾನು ನಂದು ಅಂತ ತಿಳ್ಕೊಂಡು ಬಡದಾಡಿ ಸಾಯ್ತೇವಲ್ಲ, ಇವರೆಲ್ಲರೂ ಅಪರಾಧಿಗಳು. ಈ ಜಗತ್ತು ಇಳಿ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನೇನೆಂಬೆ ರಾಮನಾಥ ಅನ್ನುವಂತೆ ಈ ಎಲ್ಲವೂ ಭಗವಂತನ ಪ್ರಸಾದ ತಿಳ್ಕೊಂಡು ನಮ್ಮೆಲ್ಲರಿಗೆ ಮಾಡಿ ನಡೆದು ನೋಡಿ ತೋರಿಸಿಕೊಟ್ಟಂತವ್ರ ಗುರುಗಳು ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು. ಯಾವುದಕ್ಕೂ ಅವರು ಇದು ಮಾಡ್ಲಿಲ್ಲ, ಅಂಟುಕೊಳ್ಳಿಲ್ಲ. ಮಾನ ಸನ್ಮಾನ ಪ್ರಶಸ್ತಿಗಳು ಯಾವ ಬಂದ್ರು ಕೂಡ ಅವನು ಹೀಗೆ ಸರಿಸಿದರು. ಅದಕ್ಕೆ ಅವ್ರೇನಾದ್ರಪ್ಪ ಅಂದ್ರೆ ಸಂತರಾದರು. ಹೆಣ್ಣಿಗಾಗಿ ಬಡದಾಡಿ ಸತ್ತದ್ದು ಕೋಟ್ಯಾನುಕೋಟಿ, ಮಣ್ಣಿಗಾಗಿ ಬಡದಾಡಿ ಸತ್ತದ್ದು ಕೋಟ್ಯಾನುಕೋಟಿ, ಹೊನ್ನಿಗಾಗಿ ಬಡದಾಡಿ ಸತ್ತದ್ದು ಕೋಟ್ಯಾನುಕೋಟಿ, ಗುಹೇಶ್ವರ ನಿನಗಾಗಿ ಸತ್ತವರೊಬ್ಬರನೂ ಕಾಣೆನೆ ಅನ್ನುವಂತೆ 12ನೇ ಶತಮಾನದ ಒಬ್ಬ ಮಹಾ ವೈರಾಗ್ಯ ಮೂರ್ತಿ ಅಲ್ಲಮ ಪ್ರಭುದೇವರು ಅವರನ್ನು ನೋಡ್ಲಿಲ್ಲ. ಆದರೆ ಇಂದಿನ ಅಲ್ಲಮ ಪ್ರಭುದೇವರು ಅವರ ರೂಪದಲ್ಲಿ ನಾವು ಕಾಣಬೇಕಾದ್ರೆ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರಲ್ಲಿ ನಾವು ಕಾಣುವಂತಹದ್ದು ಕಂಡೇವಲ್ಲ, ಅದು ನಮ್ಮೆಲ್ಲರ ಭಾಗ್ಯ. ಆ ಒಂದು ವಿಚಾರದಲ್ಲಿ ಇವತ್ತು ಅಂತ ಮಹಾಶಿವಯೋಗಿಗಳು ಬಯಲಿನಲ್ಲಿ ಬಯಲಾಗಿ ಹೋದ್ರು. ನಾವು ಬಹಳ ಮಂದಿ ಅಂತೇವಿ, ಅವರು ಹಾದರು, ಲಿಂಗೈಕ್ಯರಾದರು, ಕೈಲಾಸವಾಸಿ ಆದರು. ಕೈಲಾಸವಾಸಿ ಆಗುವಂತವ್ರು ಬೇರೆ, ಆದರೆ ಕೈಲಾಸವೇ ಕೆಳಗೆ ಬರುವಂತೆ ಮಾಡಿದವ್ರು ಯಾರಂದ್ರೆ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ. ಅವ್ರು ಎಲ್ಲಿ ಹೋಗ್ತಾರಲ್ಲಿ ಅದು ಕೈಲಾಸ. ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅನ್ನುವಂತೆ ಅವರು ಎಲ್ಲಿ ಹೋಗ್ತಾರ ಅದು ಎಲ್ಲ ಕ್ಷೇತ್ರವಾಯಿತು. ಅವರು ಮುಟ್ಟಿದ್ದೆಲ್ಲ ಪ್ರಸಾದವಾಯಿತು, ಅವರು ಮಾತನಾಡಿದ್ದೆಲ್ಲ ಮಂತ್ರವಾಯಿತು, ಅವರ ಮಾತಿನಲ್ಲಿ ಲಿಂಗ ದರ್ಶನವಾಗ್ತಿತ್ತು. ಅಂತ ಮಹಾಶಿವಯೋಗಿಗಳು ನಮ್ಮ ಮಧ್ಯದಲ್ಲಿ ಬಾಳಿ, ಇಲ್ಲೇ ಬದುಕಿ, ಇಲ್ಲೇ ಈ ಜಗತ್ತಿನಲ್ಲಿ ಬಾಳಿ ನಮ್ಮ ಮಧ್ಯದಲ್ಲೇನೆ ಇದ್ದು ನಮ್ಮೆಲ್ಲರಿಗೆ ದೇವರಾಗಿ ಹೋದರು. ಅಂತ ದೇವರಾಗಿ ಇರುವಂತ ಮಹಾಗುರುಗಳಿಗೆ ನಮ್ಮ ನುಡಿ ನಮನ ಸಲ್ಲಿಸುವಂತಹದ್ದು ನಮ್ಮೆಲ್ಲರ ಕರ್ತವ್ಯ. ಪೂಜ್ಯರು ನಾನು ಕಳೆದ 32 ವರ್ಷದ ಅವರ ಸಾಮೀಪ್ಯದಲ್ಲಿ ನನ್ನ ಬದುಕಲಿಕ್ಕೆ, ಅವರು ಕೂಡ ಅವರ ಸಾನ್ನಿಧ್ಯದಲ್ಲಿ ಇರ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿರುವಂತ ಭಗವಂತನಿಗೂ ಕೂಡ ನಾ ಶರಣಾರ್ಥಿ ಹೇಳಿ, ನಮ್ಮೆಲ್ಲರಿಗೂ ಬಹಳ ಪ್ರೀತಿಯಿಂದ ನಮ್ಮನ್ನು ಕಂಡಿದಾರ. ನಾವು ಸಣ್ಣ ವಯಸ್ಸಿನಲ್ಲಿ ಕೂಡ ಅಪ್ಪುಗಳನ್ನ ಸಮೀಪ ಬಂದೇವಿ. ಕಾರಣ ಏನಪ್ಪಾ ಅಂತಂದ್ರೆ, ಅಪ್ಪುಗಳು ನಮಗೇನು ದೊಡ್ಡದೊಂದು ಸಿಂಹಾಸನ ಕೊಡ್ತಾರ, ಒಂದು ದೊಡ್ಡದೊಂದು ಏನಾದರೂ ಕೊಡ್ತಾರ, ಅಧಿಕಾರ ಕೊಡ್ತಾರ ಅಂತ ಬಂದವರಲ್ಲ. ನಾವೆಲ್ಲರೂ ಬಂದದ್ದು ಅವರ ಜ್ಞಾನಕ್ಕೆ, ಅವರ ತ್ಯಾಗಕ್ಕೆ, ಅವರಿಗೆ ನಾವು ಮಾರು ಹೋಗಿ ಬಂದದ್ದು. ಅಲ್ಲಿ ಬಂದ ಕೂಡಲೇ ನಮಗೆ ಮನೆ ನೆನಪಾಗ್ಲಿಲ್ಲ, ಹೆತ್ತ ತಾಯಿ ತಂದೆಗಳ ನೆನಪಾಗ್ಲಿಲ್ಲ. ಅಷ್ಟು ನಮ್ಮನ್ನ ಪ್ರೀತಿಸಿದಂತ ಮಹಾಶಿವಯೋಗಿ. ಅದಕ್ಕೆ ಗುರುವೇ ತಾಯಿ, ಗುರುವೇ ತಂದೆ, ಗುರುವೇ ಬಂಧು ಬಳಗ ಅನ್ನುವಂತೆ ನಮ್ಮೆಲ್ಲರನ್ನ ಪ್ರೀತಿಸಿದರು. ಅವರ ಕೈ ಒಳಗೆ ಅನೇಕ ಪೂಜ್ಯ ಸ್ವಾಮೀಜಿಯವರು ಇವತ್ತು ಬೆಳೆದು, ಅವರ ಮಾರ್ಗದರ್ಶನದಲ್ಲಿ ಸಾಮಾನ್ಯವಾಗಿ ಬೆಳೆದು ಅನೇಕ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಆಧ್ಯಾತ್ಮಿಕವಾಗಿ ಜನರ ಸೇವೆಯನ್ನ ಮಾಡುವಂತಹದ್ದು ಒಂದು ನಮಗೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅಂತ ಪೂಜ್ಯರನ್ನ ನಾವು ಸದಾ ಸ್ಮರಣೆಯಲ್ಲಿದ್ದು, ಅವರು ಹಾಕಿಕೊಟ್ಟಂತ ಬದುಕು, ಅವ್ರು ಹಾಕಿಕೊಟ್ಟಂತ ಮಾರ್ಗ, ಅವರು ನಮಗೇನು ತೋರಿಸ್ಯಾರಲ್ಲ ಅದರಲ್ಲಿ ಹೋಗ್ಬಿಟ್ರೆ ನಾವು ಕೂಡ ಒಂದಿಷ್ಟು ಸೂರ್ಯನಷ್ಟೇ ಪ್ರಕಾಶವಾಗದಿದ್ರೂ ಕೂಡ ಒಂದು ಸಣ್ಣ ಮನೆಯನ್ನು ಬೆಳಗುವಂತ ದೀಪವೂ ಆಗುವಂತಹದ್ದು ಆಗ್ತದೆ ಅಂತ ಒಂದು ನಮಗೆ ಅವರು ಜ್ಞಾನ ನಮ್ಮನ್ನ ಪ್ರೀತಿಸಿ ನಮಗೆ ಆಶೀರ್ವಾದ ಮಾಡಿದಾರ ಅನ್ನಂತದ್ದನ್ನ
ಹೇಳಿಕ್ಕೆ ಬಹಳ ಸಂತೋಷವಾಗ್ತದ. ಇವತ್ತು ನಮ್ಮ ಶರಣರಾದಂತ ಶ್ರೀಶೈಲ್ ಹಾದಿಮನಿಯವರು ಈ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಸ್ವಾಮೀಜಿಯವರ ತಾವು ಮಾತಾಡಬೇಕು ಅಂತ ಹೇಳಿದ್ರು. ಸುಮಾರು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಹಳ ಜನ ಭಾಗವಹಿಸಿರಿ. ಭಾಷೆ ನಂದು ಕನ್ನಡ, ಯಾಕಂದ್ರೆ ನಾನು ಕನ್ನಡ ಕಲ್ತದ್ದು. ತಾವೆಲ್ಲರೂ ಅನೇಕ ಭಾಷೆ ಮಾತನಾಡುವಂತ ಒಂದು ಜ್ಞಾನವನ್ನು ಪಡ್ಕೊಂಡವರು. ಆದ್ರೂ ಕೂಡ ಇಲ್ಲಿ ಒಂದು ಕಾರ್ಯಕ್ರಮನ ಅಲ್ಲಿ ಅಮೆರಿಕದಲ್ಲಿ ಇದ್ದು ಇಲ್ಲಿ ಇವತ್ತು ನಾನು ಒಂದು ವಿಜಯಪುರ ಜಿಲ್ಲೆಯಲ್ಲಿ ಜಿಗಜಿಣಿ ಅನ್ನಂತ ಗ್ರಾಮಕ್ಕೂ ಕೂಡ ಇಲ್ಲಿ ಎಲ್ಲರೂ ಹಿರಿಯರು ನುಡಿನಮನ ಕಾರ್ಯಕ್ರಮ ಇಟ್ಟುಕೊಂಡಿದ್ರು ಅಪ್ಪುಗಳಿಗೆ. ಆ ಒಂದು ಕಾರ್ಯಕ್ರಮದಲ್ಲಿ ಬಂದು ಆ ಕಾರ್ಯಕ್ರಮ ಮುಗಿಸಿ ಈ ಒಂದು ನಿಮ್ಮ ಎಲ್ಲರ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿರಲ್ಲ, ನಾನು ನಿಮ್ಮೆಲ್ಲರಿಗೆ ಅತ್ಯಂತ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ವಿಜಯಪುರ ಜ್ಞಾನ ಯೋಗಾಶ್ರಮದ ಉದ್ದೇಶ ತಮಗೆ ಗೊತ್ತಿರಬೇಕು. ಯೋಗ ಜ್ಞಾನ ಇದು ಮೀಸಲಾಗಿರುವಂತಹದ್ದು. ಅದನ್ನೇ ಅಲ್ಲಿ ಅಪ್ಪೋಳು ಬೆಳೆಸಿ ಹೋಗಿದ್ದಾರೆ. ಅಲ್ಲಿ ದೊಡ್ಡ ಕಟ್ಟಡ ಇಲ್ಲ, ಅಲ್ಲಿ ಯಾವ ದೊಡ್ಡದೊಂದು ಗುಡಿ ಅಂತಿಲ್ಲ. ಅಲ್ಲಿ ಬೆಳೆದದ್ದು ಜ್ಞಾನ ಮತ್ತು ಯೋಗ, ನಿಸರ್ಗ. ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಳ ಒಂದು ಸ್ಮಾರಕ, ಒಂದು ಗದ್ದಿಗೆ, ಅಲ್ಲಿ ಒಂದಿಷ್ಟು ಪ್ರಸಾದ ನಿಲಯ. ಇಷ್ಟೇ ಬಂದಂತವರಿಗೆ ಪ್ರಸಾದ ಆಗಬೇಕು, ಬಂದಂತವ್ರಿಗೆ ಒಂದಿಷ್ಟು ಜ್ಞಾನವನ್ನ ನೀಡಬೇಕು, ಎಲ್ಲರನ್ನ ಪ್ರೀತಿಯಿಂದ ಕಾಣಬೇಕು ಅನ್ನೋಂಥದ್ದು ಅಪ್ಪುಗಳು ಅಂತ ಒಂದು ಜ್ಞಾನ ಯೋಗಾಶ್ರಮವನ್ನು ನಿರ್ಮಾಣ ಮಾಡಿ ನೂರಾರು ಸನ್ಯಾಸಿಗಳಿಗೆ ತಯಾರು ಮಾಡಿದರು. ಅಷ್ಟೇ ಅಲ್ಲ, ಇಡೀ ಕರ್ನಾಟಕ, ಮಹಾರಾಷ್ಟ್ರ, ಹೊರದೇಶದಲ್ಲಿಯೂ ಕೂಡ ಅವರ ಮನದಲ್ಲಿ ಸದಾ ನೆಲೆಸುವಂತೆ ಬಾಳಿದರಲ್ಲ. ಅವರ ಅದ್ಭುತ, ಅವರ ಬದುಕು, ಅವರ ಬದುಕಿಗೆ ನಾವೆಲ್ಲರೂ ಆಗೋಣ. ಅವರ ಜ್ಞಾನ ಏನು ಕೊಟ್ಟು ಹೋಗ್ಯಾರಲ್ಲ, ಆ ಜ್ಞಾನಕ್ಕೆ ನಾವು ಸದಾ ಆ ಜ್ಞಾನದ ಬೆಳಕನ್ನ ನಾವು ಅನುಭವಿಸಿ ನಮ್ಮ ಜೀವನವನ್ನ ಪಾವನವಾಗಿ ಮಾಡ್ಕೋಬೇಕು ಅನ್ನೋಂಥದ್ದನ್ನೇ ಇಲ್ಲಿ ಎಲ್ಲರ ಉದ್ದೇಶ. ಅಂತ ಬುದ್ಧಿಯನ್ನ ಗುರುದೇವರು ಕೊಡ್ಲಿ ಅಂತ ತಿಳ್ಕೊಂಡು ಹಾರೈಸಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ಈ ಒಂದು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರಂತ ತಮ್ಮೆಲ್ಲರಿಗೂ ಕೂಡ ಅನಂತ ನಮಸ್ಕಾರಗಳನ್ನು ಹೇಳಿ, ತಾವು ಸದಾ ಜ್ಞಾನ ಯೋಗಾಶ್ರಮಕ್ಕೆ ಬರಬೇಕು. ಜ್ಞಾನ ಯೋಗಾಶ್ರಮ ಇದು ಯಾವತ್ತು ಎಲ್ಲರಿಗೂ ಕೂಡ ಜಾತಿ ಮತ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಬೆಳೆಸಿದಂತ ಮಹಾಜ್ಞಾನ ಯೋಗಾಶ್ರಮದಲ್ಲಿ ಅಪ್ಪಗಳ ಬದುಕು ಇದೆ. ಅಲ್ಲಿ ಬಂದ್ರೆ ಅಪ್ಪಗಳ ದರ್ಶನವಾಗ್ತಾ ಇದೆ. ಅವರ ಜ್ಞಾನದ ಹೊತ್ತಿಗೆಗಳದಾವ, ಗ್ರಂಥಗಳದಾವ, ಅವ್ರ ವಾಣಿ ನಮಗೆ ಸಿಗ್ತಾ ಇದೆ. ಆ ಎಲ್ಲದರಲ್ಲಿ ಅವ್ರನ್ನ ಕಂಡು ನಮ್ಮ ಬಾಳನ್ನ ಬೆಳಗಿಸ್ಕೊಳ್ಳೋಣ. ಅವರು ಅಗಲಿ ಹೋಗಿದ್ದಾರೆ, ಬಯಲಿನಲ್ಲಿ ಬಯಲಾಗಿದ್ದಾರೆ. ಅಂದ್ರೆ ಒಂದು ಸಾದಾ ಪಾತ್ರೆಯಲ್ಲಿರುವಂತ ಬಯಲು ಈಗ ಮಹಾ ಬೆಳಕಾಗಿದೆ. ಒಬ್ಬ ವ್ಯಕ್ತಿ ಒಬ್ಬ ದೊಡ್ಡ ಶಕ್ತಿಯಾಗಿ ಬೆಳಗದಂತೆ ನಮ್ಮೆಲ್ಲರಿಗೆ ಬಾಳಿನಲ್ಲಿ ಬೆಳಕಾಗಿ ಅವರು ಬಯಲಾಗಿದ್ದಾರೆ. ಆ ಬಯಲಿನಲ್ಲಿ ನಾವೆಲ್ಲರೂ ಆ ಗುರುದೇವರನ್ನ ಕಂಡು ನಮ್ಮ ಜೀವನ ಪಾವನ ಮಾಡ್ಕೊಳ್ಳೋಣ ಅಂತ ಮಾತನ್ನು ಹೇಳುತ್ತಾ, ಮತ್ತೊಮ್ಮೆ ನಮ್ಮ ಶರಣರಾದಂತ ಶ್ರೀಶೈಲ್ ಹಾದಿಮನಿಯವರನ್ನು ಮೊದಲು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತ ಮತ್ತು ನನ್ನ 4 ಮಾತುಗಳನ್ನು ಕೇಳಿದಂತ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತಿಗೆ ನಮಸ್ಕಾರ ವಿರಾಮ ಮಾಡ್ತೀನಿ. ಧನ್ಯವಾದಗಳು ಪೂಜ್ಯ ಶ್ರೀ ಬಸವಲಿಂಗ ಸ್ವಾಮೀಜಿ ಅವರಿಗೆ. ಅವರ ನುಡಿ ಮುತ್ತುಗಳಿಗೆ ಧನ್ಯವಾದಗಳು. ಸಿದ್ದೇಶ್ವರ ಸ್ವಾಮೀಜಿ ಅವರನ್ನ ಬಹಳ ಸಮೀಪದಿಂದ ಬಲ್ಲವರು ಬಸವಲಿಂಗ ಸ್ವಾಮೀಜಿ ಅವರು. ಸಿದ್ದೇಶ್ವರ ಸ್ವಾಮೀಜಿ ಅವರೊಂದಿಗಿನ ಅವರ ಒಡನಾಟವನ್ನ ಬಹಳ ಸುಂದರವಾಗಿ ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು ಪೂಜ್ಯ ಶ್ರೀ ಬಸವಲಿಂಗ ಸ್ವಾಮೀಜಿ ಅವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈಗ ಶ್ರೀಶೈಲ್ ಹಾದಿಮನಿಯವರನ್ನ ಆಹ್ವಾನ ಮಾಡ್ತೀನಿ. ಪೂಜ್ಯ ಶ್ರೀ ಹರ್ಷಾನಂದ ಸ್ವಾಮೀಜಿ ಅವರನ್ನ ಪರಿಚಯ ಮಾಡಿಕೊಡಲು ಶ್ರೀಶೈಲ್ ಹಾದಿಮನಿಯವರು. ಧನ್ಯವಾದಗಳು ರಶ್ಮಿಯವರೇ. ಪೂಜ್ಯ ಶ್ರೀ ಹರ್ಷಾನಂದ ಸ್ವಾಮೀಜಿ ಅವರು ತಮ್ಮ ಬಾಲ್ಯದ ದಿನಗಳಿಂದ ಆಧ್ಯಾತ್ಮಿಕ ಕಡೆಗೆ ಒಲವು ತೋರಿದವರು ಮತ್ತು ತುಂಬಾ ಚಿಂತನಶೀಲ ವ್ಯಕ್ತಿಗಳು. ಅವರು ತಮ್ಮ ಬಾಲ್ಯಾವಸ್ಥೆಯಲ್ಲೇ ಅವರು ಹಿಮಾಲಯದ ಋಷಿಕೇಶ್ ಮತ್ತು ಹರಿದ್ವಾರಗಳಲ್ಲಿ ನೆಲೆಸಿ ಸಂಸ್ಕೃತ ಭಾಷೆ, ವೇದ, ಆಗಮ, ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ಜ್ಞಾನ ಯೋಗಾಶ್ರಮಕ್ಕೆ ಆಗಮಿಸಿ ಸನ್ಯಾಸಿ ದೀಕ್ಷೆಯನ್ನು ಪಡೆದವರು. ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಆಪ್ತ ಅಂಗ ಸಾನ
ಮತ್ತು ಸದ್ಭಾವದಿಂದ ಅವಿರತವಾಗಿ ಸುಮಾರು 18 ವರ್ಷಗಳ ಕಾಲ ಪೂಜ್ಯರ ಸೇವೆಗೈದು ಅವರ ಪ್ರೀತಿಗೆ ಪಾತ್ರರಾದವರು. ಸದ್ಯ ಶ್ರೀ ಹರ್ಷಾನಂದ ಸ್ವಾಮೀಜಿಯವರು ಜ್ಞಾನ ಯೋಗಾಶ್ರಮದ ಚೇರ್ಮನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ನಾನು ಸ್ವಾಮೀಜಿಯವರನ್ನ ಸುಮಾರು 20 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಅವರು ಬಾಲ್ಯಾವಸ್ಥೆಯಿಂದ ಇಲ್ಲಿವರೆಗೂ ಅತ್ಯಂತ ಆತ್ಮೀಯರು ಹಾಗೂ ಅಷ್ಟೇ ಒಳ್ಳೆಯ ಸ್ವಭಾವವನ್ನು ಹೊಂದಿದವರು ಮತ್ತು ಅಷ್ಟೇ ಯೋಗಾಸಕ್ತಿಯನ್ನ ಹೊಂದಿದವರು. ಈ ಹಿನ್ನೆಲೆಯಲ್ಲಿ ಶ್ರೀ ಹರ್ಷಾನಂದ ಸ್ವಾಮೀಜಿಯವರನ್ನ ನಾನು ವೇದಿಕೆಗೆ ಆಮಂತ್ರಿಸ್ತೀನಿ ತಮ್ಮ ಅನುಭವವನ್ನು ಹಂಚಿಕೊಳ್ಳಲು. ಎಲ್ಲರಿಗೂ ನಮಸ್ಕಾರಗಳು. ಪ್ರಾತಸ್ಮರಣೀಯರಾದ ಪೂಜ್ಯ ಗುರುದೇವರಲ್ಲಿ ನಮಸ್ಕರಿಸಿ, ಬಸವ ಸೆಂಟರ್ ಆಫ್ ನಾರ್ತ್ ಅಮೆರಿಕಾದ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಸದಸ್ಯರಿಗೂ ನನ್ನ ನಮಸ್ಕಾರಗಳು. ಇಲ್ಲಿವರೆಗೆ ಪ್ರಕಾಶ್ ಸರ್ ಅವರು ಹಾಗೂ ಜ್ಞಾನ ಯೋಗಾಶ್ರಮದ ಅಧ್ಯಕ್ಷ ಗುರುಗಳವರು ಬಹಳ ಚೆನ್ನಾಗಿ ಮಾತನಾಡಿದ್ರು. ಗುರುಗಳ ಬಗ್ಗೆ ಏನ್ ಹೇಳೋದದ, ಅವರು ನಿಜವಾದ ಜೀವನ ಎಲ್ಲರಿಗೂ ಗೊತ್ತಿರುವಂತದ್ದೇ. ಅದ್ರಾಗ ಹೊಸಾದ್ ಏನದ ಹೇಳುವಂತದ್ದು, ನನ್ಗೇನ್ ಗೊತ್ತದನೋ ಅದಕ್ಕಿಂತಲೂ ಚೆನ್ನಾಗಿ ನಿಮ್ಗೆ ಅರ್ಥಕೊಂಡೇರಿ ಅವರನ್ನ. ಆದ್ರೂ ಒಂದೆರಡು ಮಾತುಗಳನ್ನ ನಾನು ಹೇಳಲು ಇಷ್ಟಪಡ್ತೇನೆ. ಗುರುಗಳು ಜೀವನ ತುಂಬಾ ಏನ್ ಮಾಡಿದ್ರು ಅಂತಂದ್ರ, ಅವರು ಪ್ರೀತಿಯನ್ನೇ ಬೆಳೆದ್ರು. ಪ್ರೀತಿಯನ್ನೇ ಎಲ್ಲಾ ಕಡೆಗೆ ನೀಡಿದ್ರು. ಅವ್ರು ಯಾರನ್ನೂ ಸಹಿತ ಕೆಟ್ಟ ಭಾವನೆಯಿಂದ, ಕೆಟ್ಟ ಮನಸ್ಸಿನಿಂದ, ಕೆಟ್ಟ ವಿಚಾರವನ್ನ ಮಾಡ್ಲಿಲ್ಲ. ಎಲ್ಲರಿಗೂ ಒಳ್ಳೆಯದೇ ಆಗ್ಲಿ ಅಂತ. ಎಲ್ಲರೂ ಒಳ್ಳೆಯದನ್ನೇ ನೋಡ್ಬೇಕು, ಒಳ್ಳೆಯದನ್ನೇ ಕೇಳ್ಬೇಕು, ಒಳ್ಳೆಯ ಕಾರ್ಯಗಳನ್ನೇ ಮಾಡ್ಬೇಕು, ಒಳ್ಳೆಯ ಬದುಕನ್ನ ಬದುಕ್ಬೇಕು ಅಂತ ಅವ್ರ ಇಚ್ಛೆ. ಜೊತೆಗೆ ಅವ್ರು ಯಾವಾಗ್ಲೂ ತಮ್ಮದೇ ಉದಾಹರಣೆಗಳನ್ನ ಹೇಳ್ತಿರ್ತಾರೆ. ಒಂದ್ಸಾರಿ ನಾವು ಅಪ್ಪ ಅವ್ರ ಹತ್ರ ಕೂತಿದ್ವಿ. ಅಪ್ಪ ಅವ್ರ ಬಟ್ಟೆ ಇಲ್ಲಿ ಕೈ ಹತ್ತಿರ ಒಂದ್ ಸ್ವಲ್ಪ ಹರಿದಿತ್ತು. ಒಬ್ರು ಭಕ್ತರು ಬಂದ್ ಏನ್ ಹೇಳಿದ್ರು ಅಂತಂದ್ರೆ, ಅಪ್ಪ ಯಾಕೋ ಬಟ್ಟೆ ಹರಿದದ, ಒಂದ್ ಹೊಸ ಬಟ್ಟೆ ತಗೊಂಡ್ ಬರ್ತೀನಿ, ಶರ್ಟ್ ಹೊಲ್ಸೋಣ ಅಂತ ಹೇಳಿದ್ರು. ಅವಾಗ ಅಪ್ಪಗಳಂದ್ರು, ಹರಿದದ್ದು ಇಲ್ಲಿ ಸ್ವಲ್ಪ, ಹರಿದದ್ ಯಾಕೆ ನೋಡ್ತೀರಿ ನೀವು, ಹರಿಲಾರ್ದಂತದ್ ಬಹಳ ದೊಡ್ಡ ಶರ್ಟ್ನ ಐತಲ್ಲ ಅದನ್ನ ನೋಡ್ರಲ್ಲ ನೀವು, ಇದ್ನೇನ್ ನೋಡ್ತೀರಿ ನೀವು ಅಂತ ಅಪ್ಪಗಳು ಹೇಳ್ತಿದ್ರು. ಹಂಗ ಯಾವಾಗಲೂ ಒಳ್ಳೆಯದನ್ನೇ ಅವರು ನೋಡ್ತಾ ಇದ್ರು. ಎಂತ ಕೆಟ್ಟ ವ್ಯಕ್ತಿ ಅವ್ರ ಮುಂದೆ ಬಂದ ಅನ್ನೋದ್ರೂ ಅವ್ರಲ್ಲಿ ಒಳ್ಳೆಯ ಗುಣಗಳು ಏನೇನಿದಾವ ಅಂತ ಅವರು ನೋಡ್ತಾ ಇದ್ರು. ಅವ್ರ ಮನಸ್ಸು ಯಾವಾಗಲೂ ಒಳ್ಳೆಯ ಗುಣಗಳನ್ನೇ ಹಚ್ತಾ ಇತ್ತು, ಒಳ್ಳೆಯದನ್ನೇ ನೋಡ್ತಾ ಇತ್ತು. ಇಂಥ ಶ್ರೇಷ್ಠ ಗುರುಗಳವರು ಅಪ್ಪಗಳು. ಅವರು ಲಿಂಗೈಕ್ಯರಾದ್ರು, ಅಂತರ ಅವರು ಸ್ವರ್ಗವಾಸಿಯಾದ್ರು. ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡ್ಬೇಕು, ಇವು ಯಾವ ಅವಶ್ಯಕತೆ ಇಲ್ಲ ಅಂತ ಅನಿಸ್ತ. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳುವ ಅವಶ್ಯಕತೆನೂ ಇಲ್ಲ ಅಂತ ಅನಿಸ್ತ. ಯಾಕೆ ಅಂತಂದ್ರೆ ನಾವೇ ಅವ್ರ ಹತ್ರ ಕೇಳ್ಕೋಬೇಕು, ಗುರುದೇವ ನಮ್ಮ ಆತ್ಮಕ್ಕೆ ಶಾಂತಿ ಕೊಡು ಅಂತ. ಅವ್ರಿಗೆ ಶಾಂತಿ ಕೊಡೋ ಅವಶ್ಯಕತೆ, ಶಾಂತಿ ಸಿಗಲಿ ಅಂತ ಅವಶ್ಯಕತೆ ನಾವು ಹೇಳೋ ಅವಶ್ಯಕತೆ ಇಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಅವಶ್ಯಕತೆ ಇಲ್ಲ. ನಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ಕೇಳ್ಕೋಬೇಕೇ ಹೊರತು ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಲಿಂಗೈಕ್ಯ, ಸ್ವರ್ಗವಾಸಿ, ಬ್ರಹ್ಮಲೀನ ಇವು ಯಾವ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತದೆ. ಯಾಕೆ ಅಂದ್ರೆ ಈ ಬುದ್ಧ, ಬಸವಣ್ಣ ಹಾಗೂ ಮಹಾವೀರರದಾರ. ಯಾರಾದ್ರೂ ಬುದ್ಧ ಬ್ರಹ್ಮಲೀನ ಬುದ್ಧ ಅಂತ ಎಲ್ಲಾದ್ರೂ ಬರ್ದಾರೇನು? ಇಲ್ಲವೇ ಇಲ್ಲ. ಮಹಾವೀರ ನಿರ್ವಾಣ ಹೊಂದಿದಾನೆ, ಐಕ್ಯ ಹೊಂದಿದಾನೆ ಅಂತ ಎಲ್ಲಾದ್ರೂ ಬರ್ದಾರೇನು? ಇಲ್ಲವೇ ಇಲ್ಲ.
ಬಸವಣ್ಣ ಐಕ್ಯನಾದ ಅಂತ ಎಲ್ಲಾದ್ರು ಬರ್ದಾರೇನು? ಲಿಂಗೈಕ್ಯ ಬಸವಣ್ಣ ಅಂತ ಎಲ್ಲ ಬಸವೇಶ್ವರ ಅಂತ ಎಲ್ಲಾದ್ರು ಬರ್ದಾರೇನು? ಇಲ್ಲವೇ ಇಲ್ಲ. ಯಾಕೆ? ಅವರು ಈ ಜಗತ್ತಿನಿಂದ ದೇಹ ಭಾವದಿಂದ ಹೋಗಿರಬಹುದೇ ಹೊರತು ಅವರು ತತ್ವಗಳು ಇನ್ನೂ ಜಾಗೃತವಾಗಿದಾವ. ಬುದ್ಧ 2500 ವರ್ಷಗಳಾದ್ರೂ ಸಹಿತ ಬುದ್ಧ ಇನ್ನೂ ಜೀವಂತವಾಗಿ ಈ ಭೂಮಿ ಮೇಲೆ ಅದಾನ. ಮಹಾವೀರ 2500 ವರ್ಷಗಳ ಹಿಂದೆ ಹೋದ್ರು ಸಹಿತ ಇನ್ನೂ ಅವ್ರು ಜಾಗೃತವಾಗಿದಾರ. 900 ವರ್ಷಗಳ ಹಿಂದೆ ಬಸವಣ್ಣ ಆಗಿ ಹೋದ್ರು ಸಹಿತ ಬಸವಣ್ಣ ಹಚ್ಚು ಹಸರಾಗಿನ ಈ ಭೂಮಿ ಮೇಲೆ ಅದಾನ. ಹಾಗೆ ಪೂಜ್ಯ ಗುರುದೇವರು ಸಹಿತ ಅವರ ತತ್ವಗಳು, ಅವರ ಆಚರಣೆಗಳು, ಅವರ ಪ್ರವಚನಗಳು, ಅವರ ಗ್ರಂಥಗಳು ಎಲ್ಲಿಯವರೆಗೆ ಈ ಭೂಮಿ ಮೇಲೆ ಇರ್ತಾವಲ್ಲ ಅಲ್ಲಿವರೆಗೆ ಪೂಜ್ಯ ಗುರುದೇವರು ಜೀವಂತವಾಗಿ ಹಚ್ಚು ಹಸರಾಗಿ ಈ ಭೂಮಿ ಮೇಲೆ ಯಾವಾಗಲೂ ಇರ್ತಾರೆ. ಆದ್ದರಿಂದ ನಾವು ಯಾರು ಲಿಂಗೈಕ್ಯ ಅಂತ ಹಚ್ಚುವ ಅವಶ್ಯಕತೆ ಇಲ್ಲ, ಶ್ರದ್ಧಾಂಜಲಿ ಅರ್ಪಣ ಮಾಡುವ ಅವಶ್ಯಕತೆನೂ ಇಲ್ಲ. ಹೀಗೆ ಪೂಜ್ಯರು ಬದುಕಿರುವ ರೀತಿನೇ ವಿಶೇಷ. ಅಪ್ಪಗಳು ಬಹಳ ವಿಶೇಷವಾಗಿ ಬದುಕಿದಂಥವ್ರು, ಬಹಳ ವಿಶೇಷ ಅವ್ರ ಜೀವನ. ಅವರು ಮಾಡುವ ವಿಚಾರಗಳು ಬಹಳ ಉನ್ನತವಾಗಿರುವಂಥವು. ಅವರು ಮಾತುಗಳು ಸಹಿತ ಬಹಳ ಉನ್ನತವಾದಂಥವು. ಅವ್ರು ಯಾರಿಗೂ ತೊಂದರೆ ಕೊಡ್ತಿರ್ಲಿಲ್ಲ. ನಾವು ಕೆಲವೊಮ್ಮೆ ಮನಸ್ಸಿನೊಳಗ ಏನಪ್ಪ ಸ್ವಲ್ಪ ಹೊರಗೆ ಹೋಗಿ ಬರ್ಬೇಕಾಗಿತ್ತು, ಹೋಗ್ಲಿಕ್ಕೆ ಅಪ್ಪಗಳು ಕಳಿಸ್ತಾರೋ ಇಲ್ಲೋ ಅಂತ ನಾವ್ ಅಂತಿದ್ದೀವಿ. ನಾವ್ ಅವ್ರ ಮುಂದೆ ಹೋಗಿ ನಿಂತಿದ್ದೆ ತಡ ಅವರೇ ಅಂತಿದ್ರು, ಏನು ಬಹಳ ದಿವಸ ಆಯ್ತು ಎಲ್ಲಿ ಹೋಗಿಲ್ಲ, ಸ್ವಲ್ಪ ಹೋಗಿ ಬಲ್ಲ ಅಂತ ಅಂತಿದ್ರು. ಅವ್ರಿಗೆ ಹೆಂಗ್ ಗೊತ್ತಾಗತ್ತಿತ್ತು? ನಾವು ಶಿಟ್ಟಿನಿಂದ ಕೆಳಗೆ ಏನಾದ್ರು ನಾವು ಗೆಳೆಯರೆಲ್ಲ ಸ್ವಲ್ಪ ಜಗಳ ಮಾಡಿ ಮತ್ತೆ ಮೇಲ್ಗಡೆ ಅವ್ರ ರೂಮಿಗೆ ಹೋದಾಗ ಅವ್ರ ಹತ್ತಿರ ಹೋಗಿ ನಿಂತಾಗ ಭಾರಿ ಸಿಟ್ಟಿನಿಂದ ಇರ್ತಿತ್ತು. ಆದ್ರೆ ನಮ್ಗೆ ತೋರಿಸ್ತಿರ್ಲಿಲ್ಲ, ಬಹಳ ಖುಷಿ ಖುಷಿಯಾಗಿನ ಅವ್ರ ಹತ್ತಿರ ಇರ್ತಿದ್ದೀವಿ. ಆದ್ರೂ ಅವ್ರು ಹೊಗಳವ್ರ ಅವ್ರನ್ನ, ಯಾರು ಸಿಟ್ಟಾಗಿ ಬಂದಿರ್ತಾರಲ್ಲ ಅವ್ರನ್ನ ಹೊಗಳವ್ರವ್ರು, ಹೊಗಳು ಹೇಳವ್ರು, ಭಾಳ ಚಲೋ ನೀನು, ಭಾಳ ಚಲೋ ಕೆಲಸ ಮಾಡ್ತೀನಿ, ಭಾಳ ಚೆನ್ನಾಗಿದೆ ನೀನು ಅಂತ. ಅವ್ರು ಹೆಂಗ್ ಗೊತ್ತಾಗ್ತಿತ್ತು? ನಾ ಎಲ್ಲ ಕೇಳ್ತಿದ್ದೀನಿ. ಒಂದ್ ದಿವ್ಸ ಕೇಳಿದೆ, ಅಪ್ಪಾರ ನಿಮ್ಗೆ ಇದೆಲ್ಲ ಹೆಂಗ್ ಗೊತ್ತಾಗ್ತದ ನಮ್ದೆಲ್ಲ? ಅಪ್ಪಗಳು ಅಂತಿದ್ರು, ಈ ಗೋಡೆಗಳೇನದಾವಲ್ಲ ಈ ಗೋಡೆಗಳು ನಾನು ಹೇಳ್ತಿರ್ತಾವ ಅಂತ ಹೇಳವ್ರ. ಗೋಡೆಗಳು ಹೇಳ್ತಾವ ನನಗ, ಗೋಡೆಗಳೆಲ್ಲ ಹೇಳ್ತಿರ್ತಾವ ಇವ್ರು ಹಿಂಗ್ ಮಾಡ್ತಾರ ಅಂತ ತಿಳ್ಕೊಂಡು ಅಂತ ಹೇಳ. ಅವ್ರಿಗೆಲ್ಲದರ ಜ್ಞಾನ ಅರಿವು ಅವ್ರಿಗೆ. ಹಾಗೆ ಅಪ್ಪಗಳವರು ಯಾರೇ ಒಬ್ಬ ಸಣ್ಣ ವ್ಯಕ್ತಿ ಇದ್ರು ಸಹಿತ ಏನಾದ್ರೂ ಒಂದು ವಿಶೇಷವಾಗಿ ಹೇಳ್ತಾ ಇದ್ದಂದ್ರೆ ಕೇಳ್ತಿದ್ರು. ಅವ್ರು ಕೇಳೋದೊಂದು ಯಾವಾಗ್ಲು ನಾನೇ ಹೇಳ್ಬೇಕು ಅಂತ ಯಾವಾಗ್ಲೂ ಅಂತಿರ್ಲಿಲ್ಲ. ಅವ್ರು ಕೇಳಿದ್ರೆ ಮಾತ್ರ ಅವ್ರು ಹೇಳವ್ರು, ಹಿಂಗದ. ಕೇಳಿಲ್ಲ ಅವ್ರು ಹೇಳ್ತಾ ಇದ್ರಂದ್ರೆ ಅವ್ರು ಮುಗಿವರೆಗೆ ಸುಮ್ ಕುಂದ್ರ. ಅವ್ರು ಹೇಳಿದ ವಿಷಯ ಪೂರ್ತಿಯಾಗಿ ಕೇಳವ್ರು. ಕೇಳಿದ ಬಳಿಕ ಅದರಲ್ಲಿರುವಂತ ಏನಾದ್ರೂ ಲೋಪದೋಷಗಳಿದ್ದಂದ್ರೆ ಹೇಳವ್ರು, ಇದು ಹಿಂಗಲ್ಲ, ಇದು ಹಿಂಗಿರ್ಬೋದೇನು ನೋಡು. ಐತ್ ಹಿಂಗ್ ಹೇಳ್ತಿರ್ಲ ಅವ್ರು, ಹಿಂಗಿರ್ಬೋದೇನು ನೋಡು ಅಂತ ಹೇಳವ್ರು. ಆನಂತರ ಅವ್ರು ಹೇಳಿದ ವಿಷಯದಲ್ಲಿ ಇನ್ನೂ ಏನಾದ್ರೂ ಕೊರತೆ ಇತ್ತು ಅಂದ್ರೆ ಇದನ್ನು ಅದರೊಳಗೆ ಸ್ವಲ್ಪ ಕೂಡಿಸ್ಕೋ, ಇದು ಹಿಂಗ್ ಬಹಳ ಚಲೋ ಅದ ಅಂತೇಳಿ ಹೇಳ. ಅವರು ಎಲ್ಲವನ್ನ ಕೇಳೋರು, ಏನು ಗೊತ್ತಿಲ್ದವ್ರ ಅತ್ಲಿ ಕೇಳ್ತಿದ್ರು. ಆದ್ರೆ ಅವ್ರು ಎಲ್ಲವನ್ನ ಕೇಳ್ಕೊಂಡು ಕೊನೆಗೆ ಅದಕ್ಕೆ ಏನೋ ಕೊರತೆ ಅದನೋ ಆ ಕೊರತೆಗಳನ್ನೆಲ್ಲ ತುಂಬುವ ಕಾರ್ಯ ಅವ್ರು ಮಾಡ್ತಾ ಇದ್ರು. ಪೂಜ್ಯ ಗುರುದೇವರು ಕರುಣಾಮಯಿಗಳವರು, ಎಲ್ಲರನ್ನ ಪ್ರೀತಿಸು. ಬಡವರು ಬಲ್ಲಿದ್ರು ಅನ್ನುವಂತ ಭೇದ ಭಾವ ಅವರಲ್ಲಿ ಇರ್ಲಿಲ್ಲ. ಎಲ್ಲರನ್ನ ಪ್ರೀತಿಸು. ಬಡವರಿದ್ರು ಅವರನ್ನ ಅಷ್ಟೇ ಪ್ರೀತಿಯಿಂದ ಕಾಣುವುದು, ಶ್ರೀಮಂತರಿದ್ರು ಸಹಿತ ಅಷ್ಟೇ ಪ್ರೀತಿಯಿಂದ ಕಾಣುವುದು. ಅದ್ರಲ್ಲಿ ಬಡ ಜನರನ್ನ ಕಂಡ್ರಂತೂ ಬಹಳ ಅವರು ದುಃಖ ಪಡ್ತಿದ್ರು. ಉದಾಹರಣೆ ಅಂತಂದ್ರೆ, ಒಂದು ಸಣ್ಣ ಉದಾಹರಣೆ ಅಂದ್ರೆ, ನಾವು ಕಣೇರಿಯ ಕಾಡು ಸಿದ್ದೇಶ್ವರ ಮಠದಲ್ಲಿ ಗುರುಗಳ ಕಾಲಿಗೆ ತೊಂದರೆ ಆಗಿದ್ದಾಗ ಅವರು ಬೆಡ್ ಮೇಲೇನೆ ಇರ್ತಿದ್ರು. ಆ ಸಮಯದಲ್ಲಿ ಅವ್ರಿಗೆ ತೊಂದರೆ ಆಗಿರುವಂತ ಭಾವ ಅವ್ರಿಗೆ ಇರ್ತಿರ್ಲಿಲ್ಲ. ಎಂದಿಗೂ ಸಹಿತ ಅವ್ರು ಆರೋಗ್ಯ ತಪ್ಪಿದಾಗ, ಕಾಲು ಮುರಿದಾಗ ಅಥವಾ ಕಣ್ಣಿನ ಆಪರೇಷನ್ ಆದಾಗಲೂ ಸಹಿತ ಎಂದೂ ಅವ್ರ ಗುಳಿಗಳನ್ನು ತಗೊಳ್ಳಿಲ್ಲ, ಔಷಧಗಳನ್ನು ತಗೊಳ್ಳಿಲ್ಲ. ಆದ್ರೆ ನನಗ್ ನೋವಾಗಿದೆ ಅಂತೇಳಿ ಎಂದೂ ಅವ್ರು ಜೀವನದಲ್ಲಿ ಎಂದಿಗೂ ಹೇಳಿಲ್ಲ, ನನಗೆ ನೋವಾಗ್ಯದ ಅಂತ, ನೋವಾಗ್ತಾ ಇದೆ ಅಂತ ಎಂದೂ ಹೇಳ್ತಿರ್ಲಿಲ್ಲ. ಆ ನಂತರ ಅವಾಗ ಎಲ್ಲರೂ ಕೂತಿದ್ದೀವಿ. ಅವಾಗ ಅಪ್ಪಗಳು ಅಂದ್ರು, ನಮಗ ಇಷ್ಟೆಲ್ಲಾ ಜನ ನೀವು ಸೇವಾ ಮಾಡೋವ್ರದೇರಿ, ಇಷ್ಟೆಲ್ಲಾ ಡಾಕ್ಟರ್ಗಳು ನಮ್ಗ್ ಸೇವಾ ಮಾಡ್ತಾರ, ಆದ್ರ ಬಡವ್ರು ಇರ್ತಾರಲ್ಲ ಅವ್ರದ್ ಹೆಂಗ? ಅವ್ರದ್ ಕಾಲು ಮುರಿತಂದ್ರ ಅವ್ರದ್ದು ಏನ್ ಪರಿಸ್ಥಿತಿ? ಅವ್ರದ್ದು ಅವ್ರು ಹೆಂಗ ಅದನ್ನ ನಿಭಾಯಿಸ್ತಾರ?
ಅವ್ರಿಗೆ ಹಿಂಗೆಲ್ಲ ವ್ಯವಸ್ಥೆ ಯಾರು ಮಾಡ್ತಾರ? ಕಾಟಿನ ಮಲ್ಸೋದು, ಎಬ್ಬಿಸಿ ಕುಣಿಸೋದು ಯಾರು ಮಾಡ್ತಾರ? ಅವ್ರಿಗೆ ಯಾರು? ಅವ್ರಿಗೆ ಪಾಪ ನಮ್ಗಿಟ್ಟೆಲ್ಲಾ ಮಾಡ್ತೀರಿ, ಅವ್ರಿಗೆ ಯಾರಪ್ಪ ಅಂತೇಳಿ ನಮ್ಗ್ ಕೇಳೋರು. ನಾವ್ ಅಂತಿದೀವಿ ಅವ್ರ ಅಪ್ಪರ ಅವ್ರ ಜೀವನಕ್ಕೆ ಅವ್ರು ಹೊಂದ್ಕೊಂಡಿರ್ತಾರ, ನಮ್ಮ ಜೀವನಕ್ಕೆ ನಾವ್ ಹೊಂದ್ಕೊಂಡಿರ್ತೀವಿ ಅಂತ ನಾವ್ ಹೇಳ್ತಿದೀವಿ. ಹೊಂದ್ಕೊಳ್ಳೋದಾಯ್ತು, ಅದ್ರ ತೊಂದ್ರೆ ಎಷ್ಟಾಗ್ತದ ಅವ್ರಿಗೆ ಅಂತೇಳ ನಾವು. ಹಿಂಗ ಅವ್ರ ಕರುಣೆ ಬಹಳ ಅವ್ರದ್ದು, ಎಲ್ಲರ ಮೇಲೆ ಕರುಣೆ ಅವ್ರದ್ದು. ಹಿಂಗ ತೊಂದರೆ ಆಗ್ತದ ಅಂತಂದ್ರ ತೊಂದರೆ ಆಗಬಾರ್ದಪ್ಪ ಅವ್ರಿಗೆ ಅಂತ ಅಂತಿದ್ರು. ಅವ್ರಿಗೆ ಕಷ್ಟಗಳ ಬರಬಾರ್ದು ಬಡವರಿಗೆ ಅಂತ. ಹಿಂಗ ಬಡವರಿನ ಮೇಲೆ ಅವ್ರು ಬಹಳ ಕಾಳಜಿಯನ್ನ ವಹಿಸ್ತಿದ್ರು. ಜೊತೆಗೆ ಅವ್ರು ಹೆಚ್ಚು ಪ್ರವಚನಗಳನ್ನು ಮಾಡಿದ್ದು ಹಳ್ಳಿಗಳಿಗೇನೆ ಹೋಗ್ತಾ ಇದ್ರು. ನಗರಕ್ಕೆ ಕಡಿಮೆ ಅವ್ರು ಹೋಗೋದು. ಹಳ್ಳಿಗಳಿಗೆ ಯಾಕೆ ಹೋಗ್ತಿದ್ರು ಅಂತಂದ್ರೆ, ಹಳ್ಳಿಗಳಲ್ಲಿ ಜನ ಬಹಳ ಹೃದಯವಂತರು. ಮತ್ ಇವ್ರು ಯಾವ ಹಳ್ಳಿಗೆ ಹೋಗ್ತೇವೆ ಅಂತೇಳಿ ಅಂತಿರ್ತಾರಲ್ಲ, ಆ ಹಳ್ಳಿಯ ಜನ ಹೆಂಗಿರ್ತಿದ್ರು ಅಂತಂದ್ರೆ, ಎಲ್ಲಾ ಸಮಾಜಗಳು ಒಡೆದೋಗಿರುವ ಎಲ್ಲಾ ಸಮಾಜಗಳು ಒಂದಾಗ್ತಿತ್ತು. ಮತ್ತು ಊರೆಲ್ಲ ಸ್ವಚ್ಛ ಆಗ್ತಿತ್ತು. ಊರಿನ ಎಲ್ಲಿ ಬೇಕಾದಲ್ಲಿ ಊರಲ್ಲಿ ತಿರುಗಾಡಿದ್ರು ಸಹಿತ ರಂಗೋಲಿ ಹಾಕಿದ್ದು ಸ್ವಚ್ಛ ಊರ ಸಿಗಿತ್ತು. ಆ ಊರಲ್ಲಿ ಜಾತಿ ಮತ ಪಂಥ ಅನ್ನುವಂಥ ಭಾವ ಇರೋದೇ ಇಲ್ಲ. ಊರಿನ ಎಲ್ಲಾ ಜನ ನಾವೆಲ್ಲರೂ ಒಂದೇ ಮನೆಯೊಳಗದೇವ ಅನ್ನೋ ರೀತಿಯೊಳಗ ಅವ್ರು ಬದುಕ್ತಿದ್ರು. ಯಾವಾಗ ಪೂಜ್ಯ ಗುರುದೇವರು ಆ ಊರಿಗೆ ಹೋದಾಗ. ಅಷ್ಟೇ ಅಲ್ಲ, ಯುವಕರಿಗೆ ಆಟಗಳನ್ನ, ವೃದ್ಧರಿಗೂ ಸಹಿತ ಆಟಗಳನ್ನ ಆಡಿಸ್ತಿದ್ರು. ಅಪ್ಪಗಳು ವಯಸ್ಸಾದವ್ರು 60-70 ವರ್ಷಗಳಾದಾಗ ಸಹಿತ ಅವರು ಅಲ್ಲಿ ಆಟಗಳನ್ನ ಅವ್ರಿಗೆ ಆಡಿಸ್ತಾ ಇದ್ರು. ಕಬಡ್ಡಿ ಆಡಿಸ್ತಾ ಇದ್ರು, ಖೋಖೋಗಳನ್ನ ಸಹಿತ ಆಡಿಸ್ತಾ ಇದ್ರು, ಸಣ್ಣ ಸಣ್ಣ ಆಟಗಳನ್ನ ಆಡಿಸ್ತಾ ಇದ್ರು. ಗುರುಗಳು ಹಳ್ಳಿಯನ್ನ ಬಹಳ ಪ್ರೀತಿಸ್ತಾ ಇದ್ರು, ಹಳ್ಳಿಯಲ್ಲಿನೇ ಇರಬೇಕು ಅಂತ ಬಹಳ ಇಷ್ಟ ಪಡ್ತಿದ್ರು. ಹೀಗೆ ಪೂಜ್ಯ ಗುರುದೇವರ ಬಗ್ಗೆ ನಾವ್ ಏನ್ ಹೇಳೋದದ? ಎಷ್ಟ್ ಹೇಳಿದ್ರು ಕಡಿಮೆ. ನಮ್ದೆಲ್ಲ ಹೆಂಗ್ ಯಾವ ರೀತಿ ನಾವ್ ಹೇಳೋದು ಅಂತಂದ್ರ, ಒಂದ್ 8-10 ಜನ ಕುರುಡರು, ಕಣ್ಣುಗಳು ಕಾಣದೇ ಇರುವಂತ 8-10 ಜನ ಒಂದ್ ಆನೆಯನ್ನ ನೋಡ್ಲಿಕ್ಕೆ ಹೋಗ್ತಾರೆ. ಆನೆ ನೋಡ್ಲಿಕ್ಕಂದ್ರೆ ಕಣ್ಣಂತೂ ಕಾಣೋದಿಲ್ಲ, ಅದಕ್ಕಾಗಿ ಮುಟ್ಟೆನ್ ನೋಡ್ಬೇಕಲ್ಲ ಅವತ್ತನ್ನ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂತಂದ್ರ, ಒಬ್ರು 4 ಮಂದಿ ಕಾಲ್ ಹಿಡ್ಕೊಂಡ್ರು, ಒಬ್ರು ಬಾಲ ಹಿಡಿದ್ರು, ಒಬ್ರು ಹೊಟ್ಟೆಯನ್ನ ಹಿಡಿದ್ರು, ಒಬ್ರು ಕಿವಿ ಹಿಡಿದ್ರು, ಒಬ್ರು ಸೊಂಡೆಯನ್ನೇ ಹಿಡಿದ್ರು. ಆಗ ಅವ್ ಕಾಲ್ ಹಿಡ್ದವ್ರಿಗೆ ಕೇಳಿದಾರ, ಹೆಂಗದ ಆನಿ ಅಂತಂದ್ರ ಒಂದ್ ಕಂಬ್ ಇದ್ದಂಗ ಐತಿ ಅಂತ ಹೇಳ್ತಾರ. ಬಾಲ್ ಹಿಡ್ದವಂಗ ಹೆಂಗದ ಆನಿ ಕೇಳ, ಒಂದ್ ಕಟಿಗೆ ಇದ್ದಂಗದ ಅಂತ ಹೇಳ್ತಾರ. ಹೊಟ್ಟಿ ಹಿಡ್ದವಂಗ ಇದು ಹೆಂಗದ ಅಂತ ಒಂದ್ ನಗಾರಿ ಇದ್ದಂಗದ ಅಂತ ಅವ್ರು ಹೇಳ್ತಾರ. ಕಿವಿ ಹಿಡ್ದವಂಗ ಹೆಂಗದ ಆನಿ ಅಂತ ಕೇಳಿದ್ರ, ಇದೊಂದ್ ದೊಡ್ಡ ಮರ ಇದ್ದಂಗದ ಅಂತ ಹೇಳ್ತಿದ್ರು. ಆದ್ರ ಆನೆ ವರ್ಣನೆಯನ್ನೇ ಅವ್ರು ಮಾಡಿದ್ರೆ ಹೊರತು ಮತ್ತೇನಲ್ಲ. ಆದ್ರ ಪೂರ್ಣವಾಗಿ ಆನೆಯ ವರ್ಣನೆ ಅವ್ರಿಗೆ ಮಾಡಕ್ ಹೇಗ ಆಗೋದಿಲ್ವೋ, ಆಗ ಪೂಜ್ಯ ಗುರುದೇವರ ಬಗ್ಗೆ ಪೂರ್ತಿಯಾಗಿ ಹೇಳಲಿಕ್ಕೆ ನಮ್ ಕಡೆಯಿಂದ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರು ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾದಿಕ ನಿರ್ಮಲ ಜ್ಯೋತಿ ಸ್ವರೂಪರು ಆ ಗುರುದೇವರು. ಅಂತ ಶ್ರೇಷ್ಠ ಗುರುದೇವರು ಯಾವಾಗ್ಲೂ ಅವ್ರು ಅಮೆರಿಕಕ್ಕೆ ಬರ್ತಾ ಇದ್ರು. ಅಮೆರಿಕಕ್ಕೆ ನನಗೊಂದ್ 2 ಸಲ ಬರುವ ಸುಯೋಗ, ಗುರುವ ಜೊತೆಗೆ ಬರುವ ಸುಯೋಗ ದೊರಕಿತ್ತು. ನಾನು ಪೂಜ್ಯ ಗುರುದೇವ್ರ ಜೊತೆ 2 ಸಾರಿ ಬಂದಿದ್ದೆ. ಆಗ ಮೊದಲನೇ ಸಲ ಅಲ್ಲೇ ಮೇರ್ಲ್ಯಾಂಡ್ದಲ್ಲಿನೇ ಸಮೀಪದಲ್ಲಿನೇ ಅಲ್ಲೇ BSNA ಕಾರ್ಯಕ್ರಮಕ್ಕೆ ಬಂದಿದ್ದೆ. 2ನೇ ಸಲ ಹಾದಿಮನಿಯವರು ಸಿರ್ಸೈಲ್ ಹಾದಿಮನಿಯವರು BSNA ಅಧ್ಯಕ್ಷರಿದ್ದಾಗ ಚಿಕಾಗೋ ಕಾರ್ಯಕ್ರಮಕ್ಕೆ ನಾವು ಆಗಮಿಸಿದ್ವಿ. ಗುರುಗಳು ಯಾವಾಗಲೂ ಅಮೆರಿಕಾದಲ್ಲಿರುವಂತ ಏನ್ ನೀವು ಎಲ್ಲ ಸದ್ಭಕ್ತರಿದಿರಿ, ನಿಮ್ ಬಗ್ಗೆ ಅವ್ರಿಗೆ ಬಹಳ ಕಾಳಜಿ. ಅಮೆರಿಕಾದಿಂದ ಯಾರೇ ಒಬ್ರು ಬಂದಿದ್ರು ಸಹಿತ ಅವ್ರಿಗೆಲ್ಲಾ ಕೇಳವ್ರು, ಹೆಂಗದ ಅಮೆರಿಕಾ, ಹೆಂಗದಾರೆ ನಮ್ ಜನ ಎಲ್ಲಾರು, ಉದ್ಯೋಗ ಎಲ್ಲ ಅವ್ರದ್ದು ಹೆಂಗದ, ಅವ್ರು ಆರಾಮಾಗಿದಾರೋ ಇಲ್ಲೋ ಅನ್ನುವಂಥದ್ದೆಲ್ಲವನ್ನ ಕೇಳ. ಅದ್ರಲ್ಲಿ ಸಿರ್ಸೈಲ್ ಹಾದಿಮನಿಯವರು ಯಾವಾಗ ಬರ್ತಿದ್ರು ಭಾರತಕ್ಕ, ಅವಾಗ ಏನಾದ್ರೂ ಒಂದು ಕಾರ್ಯಕ್ರಮ ಇದ್ದೇ ಇರ್ತಿತ್ತು. ಮಧ್ಯಾಹ್ನ ಇರ್ಲಿ ಸಾಯಂಕಾಲ ಇರ್ಲಿ ಒಂದು ಕಾರ್ಯಕ್ರಮ ಇದ್ದೇ ಇರ್ತಿತ್ತು. ಆ ಕಾರ್ಯಕ್ರಮದಲ್ಲಿ ಅವ್ರು ಬಂದಾಗ, ಇವರು ಅಮೆರಿಕಾದಿಂದ ಬಂದಾರ, ಸಿರ್ಸೈಲ್ ಹಾದಿಮನಿಯವರು, ಇವರು ವಿಜ್ಞಾನಿಗಳಿವ್ರು, ಅಲ್ಲಿಂದ ಬಂದಾರ, ಅವರು ಕನ್ನಡದಾಗನ ಮಾತಾಡ್ತಾರ, ಎಷ್ಟ್ ಚಲೋ ಮಾತಾಡ್ತಾರ, ಕೇಳ್ರಿ ನೀವ ಅಂತ ಹೇಳವ್ರು ಹಾದಿಮನಿಯವ್ರ ಕಡೆಯಿಂದ ಮಾತನಾಡ್ಸ್ಲಿಕ್ಕೆ ಅಪ್ಪಗಳು ಹಚ್ಚವ್ರು. ಇವರು ಅಮೆರಿಕಾ ಮತ್ತು ಭಾರತ ಎಲ್ಲ ಮತ್ತು ಬಸವಣ್ಣವ್ರ ಬಗ್ಗೆ ಇವರು ಒಳ್ಳೆಯ ಮಾತುಗಳನ್ನ ಸಿರ್ಸೈಲ್ ಹಾದಿಮನಿಯವರು ಹೇಳ್ತಿದ್ರು. ಪೂಜ್ಯ ಗುರುದೇವರು ಎಲ್ಲರ ಮೇಲೆ ಅಷ್ಟೊಂದು ಆತ್ಮೀಯತೆಯಿಂದ ಕಾಣ್ತಾ ಇದ್ರು, ಎಲ್ಲರನ್ನ ಪ್ರೀತಿಸ್ತಾ ಇದ್ರು.
ಅಂತ ಶ್ರೇಷ್ಠ ಗುರುಗಳವರು ನುಡಿ ನಮನವನ್ನ ಬಸವ ಸೆಂಟರ್ ಆಫ್ ನಾರ್ತ್ ಅಮೆರಿಕಾದವರು ಆಯೋಜಿಸಿರುವುದು ನಂಗೆ ಬಹಳ ಸಂತೋಷ ಅನಿಸ್ತು. ಜೊತೆಗೆ ಇನ್ನೊಂದು ಮಾತನ್ನ ನಾನು ನಿಮ್ಗೆ ಹೇಳ್ಬೇಕು. ಪ್ರಕಾಶ್ ಸರ್ ಅವರು ಅಪ್ಪಗಳವರ ಅಂತಿಮ ಪ್ರಣಾಮಾಂಜಲಿಯ ಬಗ್ಗೆ ವಿವರಣೆಯನ್ನ ಬಹಳ ಚೆನ್ನಾಗಿ ಮಾಡಿದ್ರು. ಪ್ರಕಾಶ್ ಸರ್, ತಮಗೆ ಅನಂತ ಧನ್ಯವಾದಗಳು. ಬಹಳ ಚೆನ್ನಾಗಿ ತಾವು ಅದ್ರ ಬಗ್ಗೆ ವಿವರಣೆಯನ್ನ ಮಾಡಿದ್ರಿ. ಅದಕ್ಕೆ ನಾವು ಇವತ್ತು ಮಧ್ಯಾಹ್ನನೇ ನಮ್ ಗುರುಗಳೊಬ್ರು ಹೇಳ್ತಾ ಇದ್ರು, ಬಸವಣ್ಣ ಬದುಕು ಅಂದ್ರ ಸರ್ವಂ ದುಃಖಂ ಅಂತ ಹೇಳ್ತಿದ್ರು. ಆದ್ರ ಅಪ್ಪಗಳು ಅದು ಅನುಭವದ ಸಾಗರ ಅಂತ ಇವ್ರು ಹೇಳ್ತಾರೆ. ಅಂದ್ರ ಇವ್ರು ಭಾವನೆಗಳು ಸಹಿತ ವಿಚಾರಗಳು ಎಷ್ಟೊಂದು ಉನ್ನತವಾಗಿದ್ದು ಅಲ್ಲ ಅಪ್ಪ ಅವರು ಅನ್ನೋದು ಅನಿಸ್ತದ. ಪ್ರಕಾಶ್ ಸರ್, ನೀವೇನೀಗ ವಿವರಣೆ ಮಾಡಿದಿರಲ್ಲ, ಇದೇ ಒಂದು ದಿನ ಅಪ್ಪಗಳವರ ತತ್ವ ಅಂತ ತಿಳ್ಕೊಂಡು ಜಗತ್ ಪ್ರಸಿದ್ಧ ಆಗ್ತದೆ. ಈಗ ನೀವು ಸ್ವಲ್ಪ ಹೇಳಿರಿ, ಇದೇ ಒಂದು ದೊಡ್ಡ ಗ್ರಂಥ ಆಗ್ತದ ಮುಂದೆ. ಇದರ ವಿವರಣೆ ಗುರುಗಳ ವಿವರಣೆ ಅಂತ ಆಗ್ತದ. ಹಾಗೆ ಪೂಜ್ಯ ಗುರುದೇವರ ಕೃಪಾ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ. ಈ BCND ಅವರು ಆಯೋಜಿಸಿರುವ ಈ ಕಾರ್ಯಕ್ರಮ ಹೀಗೇನೆ ಅನೇಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇರಲಿ. ಎಲ್ಲರಿಗೂ ಬಸವಣ್ಣವರ ಜ್ಞಾನವನ್ನ, ಪೂಜ್ಯ ಗುರುದೇವರ ನುಡಿಗಳನ್ನ ನುಡಿಸುವಂತೆ ಮಾಡಲಿ. ಮತ್ತು ಈ ಬಸವ ಸೆಂಟರ್ನ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಸಹಿತ ನಾನು ಅನಂತ ವಂದನೆಗಳನ್ನು ಹೇಳಿ ಎಲ್ಲರಿಗೂ ಶರಣ. ತುಂಬಾ ಧನ್ಯವಾದಗಳು ಪೂಜ್ಯಶ್ರೀ ಹರ್ಷಾನಂದ ಸ್ವಾಮೀಜಿಯವರೇ. ತಾವು ಬಹಳ ಸರಳವಾಗಿ ತಮ್ಮದೇ ಆದ ಶೈಲಿಯಲ್ಲಿ ಗುರುಗಳ ಅನುಭವವನ್ನ ನಮ್ಮೆಲ್ಲರಿಗೂ ಹಂಚಿಕೊಂಡಿದ್ದೀರಿ. ಆದ್ರೆ ತಾವಿಷ್ಟು ಚೆನ್ನಾಗಿ ಮಾತಾಡ್ತೀರಿ ಅಂತ ನಾನು ಮೊದಲನೇ ಸಲನೇ ಕೇಳ್ತಾ ಇದ್ದೀನಿ. ಹಾಗಾಗಿ ಮುಂದಿನ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ಮತ್ತೆ ಆಮಂತ್ರಿಸುವ ಅವಕಾಶವನ್ನ ನಾನು ನೋಡ್ತಾ ಇರ್ತೀನಿ. ಇವಾಗ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಡಾಕ್ಟರ್ ರಶ್ಮಿ ಮಂಜುನಾಥ ಅವರಿಂದ ಒಂದು ವಚನ ಗಾಯನ. ಡಾಕ್ಟರ್ ರಶ್ಮಿ ಮಂಜುನಾಥ್ ಅವರು ಕಾವೆಂಟ್ರಿ, ಇಂಗ್ಲೆಂಡ್ ಅಲ್ಲಿ ಇರುವವರು. ಅವರು ತಮ್ಮ ಕರ್ನಾಟಕ ಸಂಗೀತ ಶಿಕ್ಷಣವನ್ನ ತಮ್ಮ ತಾಯಿಯವರಾದಂತಹ ವಿದುಷಿ ಡಾಕ್ಟರ್ ಸರ್ವಮಂಗಳ ಶಂಕರ್ ಅವರು ಗಂಗೂಬಾಯಿ ಹಾನ್ಗಲ್ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಈಗ ನಿವೃತ್ತಿ ಹೊಂದಿದ್ದಾರೆ. ಬನ್ನಿ ಶ್ರೀಮತಿ ರಶ್ಮಿ ಮಂಜುನಾಥ ಅವರ ಒಂದು ವಚನವನ್ನ ಕೇಳೋಣ. ಪ್ರಿಯ ಶಿವನೆಂಬರೋ ನಾದ ಪ್ರಿಯ ಶಿವನ ವೇದ ಪ್ರಿಯ ಶಿವನೆಂಬರೋ ವೇದ ಪ್ರಿಯ ಶಿವನಲ್ಲ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ ನಾದವ ಮಾಡಿದ ರಾವಣಂಗೆಯರೆ ಆಯುಷ್ಯವಾಯಿತು ವೇದವನೋದಿದ
ಬ್ರಹ್ಮನ ಶಿರ ಹೋಯಿತು ನಾದವ ಮಾಡಿದ ರಾವಣಂಗೆಯರೆ ಆಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು ನಾದ ಪ್ರಿಯನು ಅಲ್ಲ ನಾದ ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ ನಾದ ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ ಭಕ್ತಿ ಪ್ರಿಯನಮ್ಮ ಕೂಡಲ ಸಂಗಮ ದೇವಾ ಭಕ್ತಿ ಪ್ರಿಯನಮ್ಮ ಕೂಡಲ ಸಂಗಮ ದೇವಾ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ ನೆಚ್ಚಿದೆನೆಂದರೆ ಮೆಚ್ಚಿದೆನೆಂದರೆ ಸಲೆಮಾರು ಹೋದೆನೆಂದರೆ ನೆಚ್ಚಿದೆನೆಂದರೆ ಮೆಚ್ಚಿದೆನೆಂದರೆ ಸಲೆಮಾರು ಹೋದೆನೆಂದರೆ ತನುವನ್ನಲ್ಲಾಡಿಸಿ ನೋಡುವೆ ನೀನು ಮನವನ್ನಲ್ಲಾಡಿಸುವೆ ಮನವನ್ನಲ್ಲಾಡಿಸಿ ನೋಡುವೆ ನೀನು ಧನವನ್ನಲ್ಲಾಡಿಸುವೆ ನೆಚ್ಚಿದೆನೆಂದರೆ ಮೆಚ್ಚಿದೆನೆಂದರೆ ಸಲೆಮಾರು ಹೋದೆನೆಂದರೆ ತನುವನ್ನಲ್ಲಾಡಿಸಿ ನೋಡುವೆ ನೀನು ಮನವನ್ನಲ್ಲಾಡಿಸುವೆ ಮನವನ್ನಲ್ಲಾಡಿಸಿ ನೋಡುವೆ ನೀನು ಧನವನ್ನಲ್ಲಾಡಿಸುವೆ ಇವೆಲ್ಲ ಕಂಜದೇತರೆ ಭಕ್ತಿ ಕಂಪಿತನಮ್ಮ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಇವೆಲ್ಲ ಕಂಜದೇತರೆ ಭಕ್ತಿ ಕಂಪಿತನಮ್ಮ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನೆಚ್ಚಿದೆನೆಂದರೆ ಮೆಚ್ಚಿದೆನೆಂದರೆ ಸಲೆಮಾರು ಹೋದೆನೆಂದರೆ ನೆಚ್ಚಿದೆನೆಂದರೆ ಮೆಚ್ಚಿದೆನೆಂದರೆ ಸಲೆಮಾರು ಹೋದೆನೆಂದರೆ ತನುವನ್ನಲ್ಲಾಡಿಸಿ ನೋಡುವೆ ನೀನು ಮನವನ್ನಲ್ಲಾಡಿಸುವೆ ಮನವನ್ನಲ್ಲಾಡಿಸಿ ನೋಡುವೆ ನೀನು ಧನವನ್ನಲ್ಲಾಡಿಸುವೆ ಇವೆಲ್ಲ ಕಂಜದೇತರೆ ಭಕ್ತಿ ಕಂಪಿತನಮ್ಮ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ. ತುಂಬಾ ಧನ್ಯವಾದಗಳು ಡಾಕ್ಟರ್ ರಶ್ಮಿ ಅವರೇ, ತಾವು ಚೆನ್ನಾಗಿ ವಚನ ಗಾಯನವನ್ನು ಮಾಡಿದ್ದೀರಿ. ನಮ್ಮ ಮುಂದಿನ
ಸ್ವಾಮೀಜಿಯವರು, ಶ್ರೀ ಅಮೃತಾನಂದ ಸ್ವಾಮೀಜಿಯವರು ಅನಿವಾರ್ಯ ಕಾರಣಗಳಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಲಿಲ್ಲ. ಹೀಗಾಗಿ ನಮ್ಮ ಕಾರ್ಯಕ್ರಮವನ್ನ ವೋಟ್ ಆಫ್ ಥ್ಯಾಂಕ್ಸ್ ಒಂದಿಗೆ ನಾವು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ವೋಟ್ ಆಫ್ ಥ್ಯಾಂಕ್ಸ್ ನೆರವೇರಿಸಿಕೊಡುವವರು ಶ್ರೀಮತಿ ಸರ್ವಾ ಪಾಟೀಲ್, BCNA ಬೋರ್ಡ್ ಆಫ್ ಡೈರೆಕ್ಟರ್ ಅವರು. ಸರ್ವಾ ಪಾಟೀಲ್ ಅವರೇ. Today, I am blessed and honored to be part of event Nudi Namana, celebrating His Holiness Swamiji's life. On behalf of Basava Center of North America, I would like to thank all audiences who have joined for this event from different parts of the world. I hope you all are as enlightened as I am today by listening to all the dignitaries and Pujya Shri Swamiji's speeches and their remembrance of His Holiness Sri Siddeshwar Swamiji. My sincere thanks to Jnana Yogashrama Center for joining us today and offering prayers with us today. Thank you, Shri DP Prakash Avare, for bringing His Holiness Swamiji's life, his beliefs, and his relationship with nature to light again. ಪೂಜ್ಯ ಶ್ರೀ ಬಸವಲಿಂಗ ಸ್ವಾಮಿಗಳಿಗೆ ತುಂಬಾ ನನ್ನ ಪ್ರಣಾಮಗಳು. ಇಂದು ತಾವು ಶ್ರೀಗಳ ನಿರ್ಲಿಪ್ತ ಮತ್ತು ಸಂತೃಪ್ತ ಜೀವನವನ್ನು ತುಂಬಾ ಮನಪೂರ್ವಕವಾಗಿ ಹೇಳಿ ನಮ್ಮನ್ನು ಧನ್ಯ ಮಾಡಿದಿರಿ. ಹಾಗೆ ಈಗ ಶ್ರೀ ಹರ್ಷಾನಂದ ಸ್ವಾಮಿಗಳು ಶ್ರೀಗಳ ಸರಳ ಸ್ವಭಾವವನ್ನು ಮತ್ತು ಅವರ ಜೊತೆಗೆ ಅವರ ಸಂಬಂಧವನ್ನು ತುಂಬಾ ಸರಳವಾಗಿ ಹೇಳಿ ಶ್ರೀಗಳನ್ನೇ ನಮ್ಮ ಎದುರಿಗೆ ತಂದು ನಿಲ್ಲಿಸಿದರಿ. ನಿಮಗೆ ನನ್ನ ಧನ್ಯವಾದಗಳು. ಕೊನೆಯದಾಗಿ ಇಂದು ನಾನು ನಮ್ಮ ಪ್ರೆಸಿಡೆಂಟ್ ಶ್ರೀ ಶ್ರೀಶೈಲ ಹಾದಿಮನಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. He initialized this Nudi Namana event and he made this opportunity to everyone to join this event and share and communicate Shri Holiness's remembrance, beliefs, teachings, and this event made us feel very connected today to Shri Swamiji. Nimage tumba dhanyavadagalu. Last but not the least, thank you, Dr. Rashmi, for conducting this program efficiently and effortlessly. And also, I totally enjoyed your melodious and Sushrava Vachanagayana. Dhanyavadagalu ellarigu on behalf of Basava Center of North America. ಧನ್ಯವಾದಗಳು ಸರ್ವ ಪಾಟೀಲ್ ಅವರಿಗೆ. ಈ ಮರೆಯಾದ ಸಂತನನ್ನ ಸ್ಮರಿಸಿದ್ದೇವೆ, ಅವರ ಬಗೆಗೆ ಮಾತುಗಳನ್ನ ಕೇಳಿದ್ದೇವೆ. ಅವರು ತೋರಿಸಿರುವ ದಾರಿಯಲ್ಲಿ ನಾವೆಲ್ಲರೂ ಹೋಗುವ ಪ್ರಯತ್ನ ಮಾಡೋಣ. ಈ ಕಾರ್ಯಕ್ರಮವನ್ನ ಆಯೋಜಿಸಿದ BCNAಗೆ ಹಾಗೂ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಶ್ರೀಗಳ ಅಂತಿಮ ನೆನಹು: ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾಬಯಲು. ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ನಮ್ಮೆಲ್ಲರ ಮನದಂತರಾಳದ ನಮನವನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ನಮಸ್ಕಾರ.